हरिः ओम्। भद्रं कर्णेभिः शृणुयाम देवाः, भद्रं पश्येमाक्षभिर्यजत्राः, स्थिरैरङ्गैस्तुष्टुवागुंसस्तनूभिः, व्यशेम देवहितं यदायुः। स्वस्ति न इन्द्रो वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु। ॐ शान्तिः शान्तिः शान्तिः। शन्नो मित्रः शं वरुणः, शन्नो भवत्वर्यमा, शन्न इन्द्रो बृहस्पतिः, शन्नो विष्णुरुक्रमः। नमो ब्रह्मणे नमस्ते वायो, त्वमेव प्रत्यक्षं ब्रह्मासि, त्वामेव प्रत्यक्षं ब्रह्म वदिष्यामि, ऋतं वदिष्यामि, सत्यं वदिष्यामि, तन्मामवतु, तद्वक्तारमवतु, अवतु माम्, अवतु वक्तारम्। शान्तिः शान्तिः शान्तिः। सहना भवतु, सहनौ भुनक्तु, सह वीर्यङ्करवावहै, तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। यो देवानां प्रभवः च उद्भवश्च, विश्वाधिपो रुद्रो महर्षिः, हिरण्यगर्भं जनयामास पूर्वं, सनो बुद्ध्या ಶುಭಯ ಸಂಯುನಕ್ತು ಎನ್ನುವ ಮಂತ್ರದ ಅಭಿಪ್ರಾಯವನ್ನ ನಾವು ನಿನ್ನೆ ದಿವಸ ಗಮನಿಸಿಕೊಂಡ್ವಿ. ಯಾರು ಇಲ್ಲಿ ರುದ್ರ ಎನ್ನುವ ಶಬ್ದದಿಂದ ಹೇಳಿದ್ರು ಕೂಡ ಸೃಷ್ಟಿ ವಿಕಾಸದಲ್ಲಿ ಹೃದಯ, ಇಂದ್ರಿಯ, ಪ್ರಾಣ, ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಈ ಸೂರ್ಯ, ಚಂದ್ರ, ಈ ಎಲ್ಲ ರೂಪದಲ್ಲಿ ಯಾರು ವಿಕಾಸಗೊಂಡಿದಾನೋ ಅವನನ್ನೇ ಇಲ್ಲಿ ರುದ್ರ ಎಂಬ ಭಾವದಲ್ಲಿ ಹೇಳ್ತಾ ಇರೋದ್ರಿಂದ, ರುದ್ರನ ಏಕಾದಶ ರೂಪಗಳು ಕೂಡ ಅದೇ ಆಗಿರೋದ್ರಿಂದ ರುದ್ರನನ್ನ ಇಲ್ಲಿ ಪರಬ್ರಹ್ಮದ ನೆಲೆಯಲ್ಲಿ ಭಾವಿಸಿಕೊಂಡಿದ್ದಾರೆ ಅನ್ನುವುದನ್ನು ಕೂಡ ನಾವು ತಿಳ್ಕೊಂಡು, ಆ ರುದ್ರನೇ ನಮ್ಮ ಹೃದಯದೊಳಗೆ ಬುದ್ಧಿಯಾಗಿ, ಅವನೇ ಇಂದ್ರಿಯಗಳೊಳಗೆ ವೃತ್ತಿಯಾಗಿ, ಅವನೇ ಆಕಾಶವಾಯು ಮೊದಲಾದ ಪಂಚಭೂತಗಳಿಂದ ಪಂಚೀಕೃತವಾದ ವಿಸ್ತಾರವಾದ ವಿಶ್ವಾಂಡ ಬ್ರಹ್ಮಾಂಡಗಳಾಗಿ ಆಗಿರೋದ್ರಿಂದ ಅವನನ್ನ ನಮ್ಮೊಳಗೆ ಚೆನ್ನಾದ ಶುದ್ಧವಾದ ಅಥವಾ ಮಂಗಳಮಯವಾದ ಅಂದ್ರೆ ಸರ್ವಶ್ರೇಯಸ್ಕರವಾದ ಅಥವಾ ಪರಮಪದ ಪ್ರಾಪಕವಾದ ಒಂದು ಬುದ್ಧಿಯನ್ನ ಕರುಣಿಸು, ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಂಡ್ವಿ. ಈಗ ನಾವು ನೋಡ್ತಾ ಇರೋದು ಯಾತೆ ರುದ್ರ ಶಿವ ತನೂಹು ಅಘೋರ ಅಪಾಪಕಾಶಿನಿ. ಇದು ಮಂತ್ರ 5. ತಯಾ ನಹ ತನುವ ಶಂತಮಯ ಗಿರಿಶಂತ ಅಭಿಚಾಕಶೀಹಿ. ಇದು ನಾವು ರುದ್ರ ಅಂದ್ರೆ ರುದ್ರಾಚಮೆ ಅಂತ ಏನಿದೆ, ರುದ್ರ ಹೋಮ, ಅಭಿಷೇಕ ಇತ್ಯಾದಿಗಳನ್ನ ಮಾಡುವಾಗ ನೋಡುವ ಮಹಾರುದ್ರದಲ್ಲಿ ನೋಡುವಂತ ಮಂತ್ರ ಇದು. ಈ ಉಪನಿಷತ್ತಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಯಾತೆ ರುದ್ರ ಶಿವ ತನೂಹು ಅಘೋರ ಅಪಾಪಕಾಶಿನಿ, ತಯಾ ನಹ ತನುವ ಶಂತಮಯ ಗಿರಿಶಂತ ಅಭಿಚಾಕಶೀಹಿ.
ಯಾವ ರುದ್ರನನ್ನ ನಾವು ಹಿಂದಿನ ಮಂತ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ವೋ, ಪರಮ ಪದವನ್ನ ಕರುಣಿಸುವಂತ ಕೃಪೆಯನ್ನ ಮಾಡಪ್ಪ, ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಗಳೊಳಗೆಲ್ಲ ವ್ಯಾಪಿಸಿ ನಿಂತುಕೊಂಡು ನಮ್ಮ ಇಂದ್ರಿಯ ಮನಬುದ್ಧಿಗಳಲ್ಲಿ ಭೌತಿಕವಾದ ಪ್ರಾಪಂಚಿಕವಾದ ಚಟುವಟಿಕೆ ಉಂಟಾಗದಂತೆ ಅದು ಪಾರಮಾರ್ಥಿಕವಾದ ನೆಲೆಗೆ ನಮ್ಮನ್ನ ಒಯ್ಯುವಂತೆ ನೀನೇ ನಡೆಸಬೇಕು ಅನ್ನುವಂಥ ಒಂದು ಭಾವವನ್ನ ಹಿಂದಿನ ಮಂತ್ರದಲ್ಲಿ ನೋಡಿದ್ವಲ್ಲ, ಅವನನ್ನೇ ಆ ರುದ್ರನನ್ನೇ ಏನ್ ಕೇಳ್ತಾ ಇದ್ದಾರೆ, ಗಿರಿಶಂತ ಅಂತ ಮತ್ತೊಂದು ವಿಶೇಷಣ ಕೊಟ್ಟು ಸಂಬೋಧನೆ ಮಾಡ್ತಾ ಇದ್ದಾರೆ. ನೀನು ನಿನ್ನ ಮಂಗಳಮಯವಾದಂಥ ರುದ್ರನೇ, ಗಿರಿಶಂತನೇ, ನಿನ್ನ ಮಂಗಳಮಯವಾದ ಮತ್ತೆ ಘೋರವಲ್ಲದ ಪಾಪವನ್ನ ಅಪಾಪವನ್ನ, ಅಪಾಪ ಅಂದ್ರೆ ಪುಣ್ಯವನ್ನ ಬೆಳಗಿಸುವಂತ ನಿನ್ನ ಒಂದು ಶರೀರದಿಂದ ನೀನೇನ್ ಮಾಡ್ಬೇಕು, ನಮಗೆ ಪೂರ್ಣಾನಂದಮಯವಾದ ಒಂದು ಜ್ಞಾನವನ್ನ ಕರುಣಿಸಿ ಕೊಡು ಎನ್ನುವುದಾಗಿ ಸಂಗ್ರಹವಾಗಿ ಈ ಮಂತ್ರದ ಅರ್ಥ. ಈಗ ನಾವು ಪದಶಃ ಗಮನಿಸಿಕೊಂಡ್ರೆ, ಯಾ ತೇ ರುದ್ರ ಶಿವ ತನುಹು, ತನು ಅನ್ನುವುದು ಸ್ತ್ರೀಲಿಂಗ ಶಬ್ದ ಸಂಸ್ಕೃತದಲ್ಲಿ, ಆದ್ರಿಂದ ಯಾ ಅಂತ ಹೇಳಿದ್ದಾರೆ. ಯಾವ ರುದ್ರನೇ, ಹಾಗೆ ಗಿರಿಶಂತನೇ ನಿನ್ನ ಅಘೋರ ಅಪಾಪಕಾಶಿನಿ ಶಿವ ತನೂಹು, ಘೋರವಲ್ಲದ ಅಪಾಪ ಪುಣ್ಯವನ್ನು ಕಾಶಿನಿ ಪ್ರಕಟಪಡಿಸುವ, ಪ್ರಕಾಶಗೊಳಿಸುವ. ಕಾಶ ಧಾತುವಿಗೆ ಕಾಶಿ ಅಂದ್ರೂ ಅದೇ ಅರ್ಥನೇ. ಕಾಶ ಅಂದ್ರೆ ದೀಪ್ತಿ, ತೇಜ, ಕಾಂತಿ, ಬೆಳಗು, ಬೆಳಗಿಸು ಈ ಅರ್ಥನೂ ಇದೆ. ಆದ್ರಿಂದ ಅಪಾಪ ಕಾಶಿನಿ, ಪುಣ್ಯವನ್ನ ಪ್ರಕಟಪಡಿಸುವ, ಪುಣ್ಯವನ್ನ ತೋರಿಸುವಂಥ ನಿನ್ನ ಈ ಒಂದು ಶರೀರದಿಂದ, ಮತ್ತೆ ಶಂತಮಯ ತನುವ, ಈ ಶರೀರಗಳಿಂದ ಶಂತಮಯ ತನುವ, ಮಂಗಳದಲ್ಲಿ ಮಂಗಳತರ ಮಂಗಳತಮವಾದಂಥ ನಿನ್ನ ಶರೀರದಿಂದ, ಅದು ಎಲ್ಲಿದೆ, ಗಿರಿಶಂತ, ಗಿರಿಯ ಶಿಖರದಲ್ಲಿ, ಗಿರಿಯೊಳಗೆ ಇಲ್ಲಿ ಇದೆಯಲ್ಲ, ಅಲ್ಲಿಂದ ನೀನು ಅಭಿಚಾಕಶೀಹಿ ಅಂದ್ರೆ ನೋಡು ಅಂತ, ಅಂದ್ರೆ ನಮ್ಮ ಮೇಲೆ ನಿನ್ನ ಕರುಣೆಯ ಕಟಾಕ್ಷವನ್ನ ಬೀರು. ಅದಕ್ಕೋಸ್ಕರನೇ ಅಲ್ಲಿ ಗಿರೀಶ್ ಅಂತ ಅಂದ್ರೆ ಎತ್ತರದ ಜಾಗದಲ್ಲಿ ಕೂತಾಗ ಏನಾಗುತ್ತೆ, ಬೆಳಕು ಹೀಗೆ ಹರಡ್ಕೊಳ್ತಾ ಹೋಗುತ್ತಲ್ಲ, ಆ ರೀತಿಯಲ್ಲಿ ಅಂದ್ರೆ ವಿಸ್ತಾರವಾಗಿ ಹರಡುತ್ತಲ್ಲ, ಹಾಗೆ ನಿನ್ನ ಒಂದು ಕೃಪಾ ಕಟಾಕ್ಷವನ್ನ ಹರಡು. ಈಗ ರುದ್ರನೇ ಗಿರಿಶಂತನೇ, ತೇ ನಿನ್ನ ಶಿವ ಮಂಗಳಮಯವಾದ, ಘೋರವಲ್ಲದ, ಅಪಾಪಕಾಶಿನಿ ಪುಣ್ಯವನ್ನು ಪ್ರಕಾಶಪಡಿಸುವ, ಯಾ ತನೂಹು ಶರೀರ ಏನಿದೆಯೋ ಅದರಲ್ಲಿ, ತಯಾ ಶಂತಮಯ ಅತ್ಯಂತ ಮಂಗಳಮಯವಾದ, ಅತ್ಯಂತ ಆನಂದಮಯವಾದ ಆ ಶರೀರದಿಂದ, ಅಥವಾ ಆ ಶರೀರವನ್ನ ಒಂದು ಸಾಧನವಾಗಿಟ್ಕೊಂಡು ನಮ್ಮನ್ನು ಅಭಿಚಾಕಶೀಹಿ ನೀನು ನೋಡು, ದೃಷ್ಟಿಸಿ ನೋಡು, ಕರುಣಿಸಿ ನೋಡು, ಅನುಗ್ರಹಿಸು. ಇಷ್ಟು ಈ ಮಂತ್ರದ ಅರ್ಥ. ಇಲ್ಲಿ ಗಿರಿಶಂತ ಅನ್ನುವ ಒಂದು ಮಾತನ್ನು ತಗೊಂಡಾಗ ಮತ್ತೆ ಶಿವ ಎನ್ನುವುದನ್ನ ಬೇರೆ ಬೇರೆ ಭಾಷ್ಯಕಾರರು ಬೇರೆ ಬೇರೆ ತರಹದಲ್ಲಿ ಹೇಳಿರೋದಿದೆ. ಒಟ್ಟು ಶಿವ ಅಂದಾಗ, ಶಿವ ಅನ್ನುವುದಕ್ಕೆ ಮಂಗಳ, ಕಲ್ಯಾಣ, ಭದ್ರ ಹೀಗೆ ಅನೇಕ ಅರ್ಥಗಳಿದೆ. ಈ ಭದ್ರ ಅಂದಾಗ ಪ್ರೊಟೆಕ್ಟಿವ್ ಅನ್ನುವ ಅಭಿಪ್ರಾಯದಲ್ಲಿ, ಮಂಗಳ ಅಂದಾಗ ಪಾಪಗಳನ್ನ ನಿವಾರಣೆ ಮಾಡು ಅನ್ನುವ ಅರ್ಥದಲ್ಲಿ. ಈ ರೀತಿಯಾಗಿ ಮಾಡ್ಬೇಕಾದ್ರೆ ಏನಾಗಬೇಕು, ಮೊದಲಿಗೆ ಅವಿದ್ಯಾ ಅನ್ನುವುದು ದೂರ ಆಗಬೇಕು. ಅವಿದ್ಯಾಮಯವಾದ ಶರೀರ ಎಲ್ಲಿವರೆಗಿದೆ ಅಲ್ಲಿವರೆಗೆ ಇದು ಘೋರನೇ. ಆದ್ರಿಂದ ಘೋರ ಸಂಸಾರ, ಈ ಪ್ರಪಂಚದಲ್ಲಿ ಮತ್ತೆ ಮತ್ತೆ ಬಂದು ಬೀಳುವಾಗ ನಾವು ಎಲ್ಲಾ ದಿವಸ ಸುಖ ಇಲ್ಲ, ಎಲ್ಲಾ ದಿವಸ ಕಷ್ಟ ಇಲ್ಲ ಅಂತಾದರೂ ಸಂಸಾರದಲ್ಲಿ ಬೇಯುವಾಗ ಬಾ ದೇವ್ರೇ ಅನ್ನುವಂತ ಬಾಧೆ ಬಂದಾಗ
ಅದು ಘೋರವೇ. ಆದ್ರಿಂದ ಘೋರ ಸಂಸಾರ ಸಾಗರ, ಅದರಲ್ಲಿ ಯಾತಕ್ಕೆ ನಾವು ಬಿದ್ದಿದ್ದೇವೆ, ಮತ್ತೆ ಈ ಸಂಸಾರ ಸಾಗರದಲ್ಲಿ ಬಂದು ಬಂದು ಯಾಕೆ ಹೋಗ್ತೇವೆ, ಅದು ಅವಿದ್ಯೆಯ ಕಾರಣ. ಅದನ್ನೇ ನಾವು ಅನೇಕ ಬಾರಿ ಪತಂಜಲಿಗಳ ಸೂತ್ರ ಹೇಳ್ಕೊಂಡಿರುವಂತೆ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶದಲ್ಲಿ ಮೊಟ್ಟ ಮೊದಲನೇದೇ ಅವಿದ್ಯೆ. ಆ ಅವಿದ್ಯೆ ಅಂದ್ರೇನು, ಅದಲ್ಲದನ್ನ ಅದು ಅಂತ ತಿಳ್ಕೊಳ್ಳೋದು. ಅಂದ್ರೆ ನಾನು ಅನ್ನುವುದು ಶರೀರ ಅಲ್ಲ, ಆದ್ರೆ ನಾವು ಶರೀರನ್ನ ನಾನು ಅಂತ ತಿಳ್ಕೊಂಡಿದ್ದೇವೆ. ಅದೇ ಮುಖ್ಯವಾಗಿ ಮತ್ತೆ ಮತ್ತೆ ಇಲ್ಲಿ ಬರುವುದಕ್ಕೆ ಕಾರಣ. ಆದ್ರಿಂದ ಆ ಶರೀರ ಅನ್ನೋದೇ ಈಗ, ಶರೀರ ನಾನು ಅನ್ನೋದೇ ಈಗ ಏನು ಘೋರ. ಆದ್ರೆ ಪರಮಾತ್ಮನಿಗೆ ಆ ರೀತಿ ಇಲ್ಲ. ಅವನಿಗೆ ಯಾವತ್ತೂ ಕೂಡ ತಾನು ವಿಶ್ವಾಂಡ ಬ್ರಹ್ಮಾಂಡಾತ್ಮಕವಾದ ಎಂಥೆಂಥ ಸೃಷ್ಟಿಯನ್ನ ಮಾಡಿದ್ದಾನೆ, ಯಾರು ಊಹಿಸಲಾಗದಂಥವುಗಳನ್ನ ಸೃಷ್ಟಿಸಿದ್ದಾನೆ. ವಿಭೂತಿ ಯೋಗದಲ್ಲಿ ಪರಮಾತ್ಮ ಹೇಳುವಾಗ ಎಂಥೆಂಥದು, ಹಾಗೆ ಎಂಥ ಯೋಗಿಗಳು, ಎಂಥ ಋಷಿಗಳು. ನಾವು ಮೊನ್ನೆ ಕೂಡ ಹೇಳ್ಕೊಂಡ್ವಿ, ಅಗಸ್ತ್ಯ ವಸಿಷ್ಠರಂಥ ಋಷಿಗಳ ಒಂದು ಮಹಿಮೆಯನ್ನ, ದೂರ್ವಾಸ, ಎಲ್ಲರೂ ಅದ್ಭುತರೇ. ಅವರವರ ಆ ತಪಶಕ್ತಿ ಇತ್ಯಾದಿಗಳನ್ನ ನೋಡಿದಾಗ ಅಂಥವರನ್ನ ಸೃಷ್ಟಿ ಮಾಡಿ ಕೂಡ ಪರಮಾತ್ಮ ನನ್ನ ಸೃಷ್ಟಿ ಅಂತ ಹೆಮ್ಮೆ ಪಟ್ಟಿಲ್ಲ. ನನ್ನದು ಅನ್ನುವ ಅಭಿಮಾನ ಅವನಿಗೆ ಇಲ್ಲ. ಆದ್ರಿಂದ ಅವನು ಅಘೋರ. ಅಂದ್ರೆ ಅವಿದ್ಯಾ ಭಾವ ಎನ್ನುವುದು ಅವನೊಳಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ನಿನ್ನ ಅಘೋರವಾದ ಅಂದ್ರೆ ಅವಿದ್ಯೆಯ ಸ್ಪರ್ಶವೂ ಇಲ್ಲದೆ ಇರುವಂತ ಮತ್ತೆ ಅಂಥ ಒಂದು ಶರೀರ. ಆದ್ರಿಂದ ಅವಿದ್ಯಾ, ಅದರಿಂದ ಅಘೋರ ಅನ್ನುವುದಕ್ಕೆ ಅವಿದ್ಯಾ ಮತ್ತು ತತ್ಕಾರ್ಯ ನಿರ್ಮುಕ್ತ. ಅವಿದ್ಯೆಯ ಕಾರ್ಯ ಯಾವುದು, ಮೊದಲಿಗೆ ಬರುವಂಥದ್ದೇ ನಾನು ಎನ್ನುವುದು, ನನ್ನದು ಎಂಬುದು, ಅಹಂ ಮಮ. ಅದು ಯಾವುದು ಅದು ಬಂದ ಮೇಲೇನು, ಕಾಮ ಕ್ರೋಧ ಲೋಭ ಮೋಹ ರಾಗ ದ್ವೇಷ ಅದೆಲ್ಲವೂ ಕೂಡ. ಹಾಗಾಗಿ ಅವಿದ್ಯಾ ತತ್ಕರ್ಮ ನಿರ್ಮುಕ್ತ. ಆದ್ರಿಂದ ಪರಮಾತ್ಮ ಏನು ಅಘೋರ, ಅವನಿಗೆ ಘೋರವಾದ ಶರೀರ ಎನ್ನುವುದು ಇಲ್ಲ. ನಮಗೆ ಶರೀರ ಘೋರ. ಯಾಕೆ ಅಂದ್ರೆ ಮತ್ತೆ ಮತ್ತೆ ಜನ್ಮವನ್ನ ಕೊಡುತ್ತೆ, ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಬಂದು ಬೀಳುವಂತೆ ಮಾಡುತ್ತೆ. ಆದ್ರಿಂದ ನಿನ್ನ ಆ ಅಘೋರ ಅಂದಾಗ ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಚಂದ್ರನಂತೆ ಆಹ್ಲಾದವನ್ನ ಉಂಟು ಮಾಡುತ್ತೆ. ಪರಮಾತ್ಮನನ್ನ ನೋಡ್ತಾ ಇದ್ರೆ, ಅದು ಯಾವ ಶರೀರ ದಿವ್ಯ ಮಂಗಳ ವಿಗ್ರಹವಾಗಿದ್ರು ಕೂಡ ಅದನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಆಹ್ಲಾದ ಉಂಟಾಗತ್ತೆ. ಹೃದಯದ ಭಾರವೆಲ್ಲ ತನ್ನಿಂದ ತಾನು ಮೆಲ್ಲನೆ ಇಳಿದು ಹೋಗ್ಬಿಡುತ್ತೆ. ಅಂಥ ಒಂದು ಮತ್ತೆ ಅಪಾಪ ಕಾಶಿನಿ, ಪುಣ್ಯವನ್ನ ಪ್ರಕಟಪಡಿಸುವ. ಪುಣ್ಯವನ್ನ ಪ್ರಕಟಪಡಿಸುವ ಅಂದ್ರೆ ಯಾವ ಜೀವಿಗಳಿಗೆ ಪರಮಾತ್ಮನ ನಾಮ ನಾಲಿಗೆಯಲ್ಲಿ ಬರುತ್ತೋ ಅಂಥ ಜೀವಿಗಳ ಪುಣ್ಯವನ್ನ ಪರಮಾತ್ಮ ತಾನು ಪ್ರಕಟಪಡಿಸ್ತಾನೆ, ತೋರಿಸಿಕೊಡ್ತಾನೆ. ಇವನು ಪುಣ್ಯಾತ್ಮ ಅನ್ನುವುದನ್ನ ಲೋಕದಲ್ಲಿ ಪರಮಾತ್ಮ ನಾಮ ಸ್ಮರಣೆಯಿಂದ. ಆದ್ರಿಂದ ಹೇಳುವಾಗ ಸ್ಮರಣೆ ಮಾತ್ರದಿಂದ ಪಾಪನಾಶ ಮಾಡುವ ಅಂತ ಅರ್ಥ ಕೂಡ ಹೇಳ್ತಾರೆ. ಯಾವುದಕ್ಕೆ, ಅಪಾಪ ಕಾಶಿನಿ ಅನ್ನುವ ಪದಕ್ಕೆ ಸ್ಮರಣ ಮಾತ್ರದಿಂದ ಪಾಪವನ್ನ ದೂರ ಮಾಡುವ ಅಂತ ನಿನ್ನ ಒಂದು ಶರೀರ. ಆ ಶರೀರದಿಂದ ನೀನೇನ್ ಮಾಡ್ಬೇಕು, ಈ ಜೀವಗಳೆಲ್ಲ ಇದಾರಲ್ಲ, ಯಾರು ಘೋರರಾದವರು, ಪಾಪವನ್ನ ಹೊತ್ತುಕೊಂಡಿರುವಂಥವ್ರು, ಅವರುಗಳನ್ನ ಶ್ರೇಯಸ್ಸಿನ ಮಾರ್ಗದಲ್ಲಿ ಸೇರಿಸು. ನೀನು ಯಾವ ನೆಲೆಯಲ್ಲಿದ್ದೀಯಾ ಆ ನೆಲೆಯೊಡನೆ ಅವರನ್ನ ಸೇರಿಸು ಎನ್ನುವಂತೆ ಮೊದಲನೆಯ ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಸ್ಮರಣ ಮಾತ್ರದಿಂದ ಪಾಪನಾಶ ಅನ್ನುವುದಕ್ಕೆ ಒಂದು ನಿದರ್ಶನವಾಗಿ ನಾವು ತಗೊಳ್ಬಹುದ. ಅನೇಕ ನಿದರ್ಶನಗಳಿಗಾಗ್ಲೇ ನೋಡಿದೀವಿ ಭಾಗವತ ಓದುವಾಗ, ವಿಷ್ಣು ಸಹಸ್ರನಾಮ ಈ ಸಂದರ್ಭಗಳಲ್ಲಿ. ಸುಮ್ಮನೆ ಒಂದು ಸ್ಮರಣೆಗೆ ತಗೊಳ್ಳೋದಾದ್ರೆ, ಹಿಂದೆ ನಾವು ಭಗವನ್ನಾಮ ಕೌಮುದಿ ಗ್ರಂಥವನ್ನ ನೋಡಿದಾಗಲೂ ಹೇಳಿಕೊಂಡಿದ್ದೇವೆ. ಮಧುಸೂದನೇಂದ್ರ ಸರಸ್ವತಿ ಅವರು ಪರಮಾತ್ಮನ ಒಂದು ನಾಮದ ಮಹಿಮೆ ತಿಳ್ಕೊಳ್ಳಕ್ಕೆ ಅಂತಾನೆ ಲಕ್ಷ್ಮೀಧರ ಪಂಡಿತನ ಮನೆಗೆ ಜಗನ್ನಾಥಪುರಿಗೆ ಹೋಗಿ, ಅದು ಗೊತ್ತಿಲ್ಲದೆ ಅದೇ ಮನೆ ಬಾಗಿಲ ಒಂದು ಹೊರಗಡೆ ಜಗಲಿಯಲ್ಲಿ ಕೂತ್ಕೊಂಡು ಒಳಗಡೆ ನಡೆದ ಸಂಭಾಷಣೆಯಿಂದ, ಅಯ್ಯೋ ಯಾರ ಮನೆ ಹುಡ್ಕೊಂಡು ಬಂದಿದ್ನೋ ಆ ಜಗಲಿ ಮೇಲೆ ನಾನು ಕೂತಿದ್ದೀನಿ ಅಂತ ಅವರು ತಿಳ್ಕೊಂಡು ಪಡೆದಂತ ಒಂದು ಅನುಭೂತಿಯನ್ನ ಹೇಳ್ಕೊಂಡಿದ್ದೇವೆ.
ಅನೇಕ ಬಾರಿ. ಇದು ಮತ್ತೊಂದು ತುಳಸಿ ದಾಸರು ಅವರು ಒಂದು ಕಾರ್ತಿಕ ಮಾಸದಲ್ಲಿ ಶಿವನ ಪೂಜೆ ಇತ್ಯಾದಿಗಳನ್ನ ಮಾಡಿ ಶಿವನ ಹೆಸರಿನಲ್ಲಿ ಒಂದು ಸಮಾರಾಧನೆ ಅಂದ್ರೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಅನ್ನ ಸಂತರ್ಪಣೆಯಲ್ಲಿ ಶಿವನ ದೇವಸ್ಥಾನನೇ, ಅನ್ನ ಸಂತರ್ಪಣೆಯಲ್ಲಿ ಎಲ್ಲರೂ ಕೂತಿದ್ದಾರೆ, ಎಲ್ಲ ಬಡಿಸಾಗಿದೆ, ಪರಿಶೇಚನೆ ಮಾಡಿ ಇನ್ನೇನು ಆಪೋಷಣ ಹಾಕ್ಬೇಕು, ತುಳಸಿದಾಸರು ಬರ್ತಾ ಇದ್ದಾರೆ. ಅಷ್ಟರಲ್ಲಿ ಒಬ್ಬ ಸೀತಾರಾಮ್ ಜೈ ಸೀತಾರಾಮ್ ಅಂತ ಕೂಗ್ಕೊಂಡು ಬಂದ. ಹಾಗೆ ಬಂದ ತಕ್ಷಣ ತುಳಸಿ ಏನ್ ಮಾಡಿದ್ರು, ಆಪೋಷಣ ಹಾಕೋದನ್ನ ನಿಲ್ಲಿಸಿ ಇನ್ನೊಂದು ಎಲೆಯನ್ನ ಹಾಕಿ ಅವರಿಗೆ ಆ ಎಲೆಯಲ್ಲಿ ಬಡಿಸಾದ್ಮೇಲೆ ಕೂತ್ಕೊಳ್ಳಿಪ್ಪ ಬನ್ನಿ ಅಂತ ಕರೆದ್ರು. ಆದ್ರೆ ಪಂಕ್ತಿಯಲ್ಲಿ ಕೂತಿದ್ದಂತ ಎಲ್ಲರೂ ಕೂಡ ಎದ್ಬಿಟ್ರು. ಅವನು ಈ ಪಂಕ್ತಿಯಲ್ಲಿ ಕೂತ್ಕೊಳ್ಳೋದಾದ್ರೆ ನಾವು ಊಟ ಮಾಡಲ್ಲ ಅಂತ. ಅಯ್ಯೋ ಪರಿಶೇಚನೆ ಮಾಡಾಗಿದೆಯಲ್ಲಪ್ಪ, ಈಗ ಅಪಚಾರ ಆಗುತ್ತೆ, ಹೇಳ್ಬಾರ್ದು, ಊಟ ಮಾಡಿ ಅಂತ ತುಳಸಿ ಹೇಳಿದ್ರೆ, ಇಲ್ಲ ಇಲ್ಲ ಅವನು ಬ್ರಹ್ಮಹತ್ಯ ಸದೃಶವಾದ ಪಾಪ ಮಾಡಿರೋನು, ಅಂಥವನ ಸಾಲಿನಲ್ಲಿ, ಅಂಥ ಪಾಪಿಯ ಸಾಲಿನಲ್ಲಿ ನಾವು ಕೂತ್ಕೊಳ್ಳೋದಿಲ್ಲ, ಅದರಿಂದ ನಾವು ಹೋಗ್ತೇವೆ ಅಂತ ಎದ್ದು ಬಿಟ್ರು. ಆಗ ಮತ್ತೆ ತುಳಸಿ ಒತ್ತಾಯ ಮಾಡಿ, ಕೂತ್ಕೊಳ್ಳಿಪ್ಪ, ಒಂದೇ ಒಂದು ಮಾತು ನಾನು ಹೇಳ್ತೀನಿ ಕೇಳಿ. ಅವನು ಹೇಗೆ ಬಂದ, ಜೈ ಸೀತಾರಾಮ್ ಸೀತಾರಾಮ್ ಅಂತ ಕೂಗ್ಕೊಂಡು ಬಂದ ಅಲ್ವಾ. ಸೀತಾರಾಮ್ ಅಂತ ಹೇಳಿದ ಮೇಲೆ ಅವನಲ್ಲಿ ಪಾಪ ಉಳಿಯಕ್ ಹೇಗ್ ಸಾಧ್ಯ ಅಂತ ಅಂದ್ರು. ಈ ಮಾತೆಲ್ಲ ನಾವು ಒಪ್ಪೋದಿಲ್ಲ, ನೀವು ಬೇಕಾದ್ರೆ ಅವನಿಗೆ ಊಟ ಮಾಡಿಸಿ, ನಾವು ಹೊರಡ್ತೇವೆ ಅಂತ ಯಾವಾಗ ಎದ್ದು ನಿಂತು ಒಬ್ರು ಎಲೆಯಿಂದ ಆಚೆಗೆ ಬಂದ್ರು, ಇನ್ನೆಲ್ಲಿ ಸಾಲೆಲ್ಲ ಹೊರಟು ಬಿಡುತ್ತೋ ಅಂತ ಅನ್ನಿಸಿ ಆಗ ತುಳಸಿದಾಸರು ಹೇಳಿದ್ರು, ನಾನು ಒಂದು ಭಿನ್ನಹ ಮಾಡ್ಕೊಳ್ತೀನಿ ಕೇಳ್ಕೊಳ್ಳಿ. ಈಗ ಇವರು ಜೈ ಸೀತಾರಾಮ್ ಸೀತಾರಾಮ್ ಅಂತ ಹೇಳಿದ ಕಾರಣ ಅವರಲ್ಲಿದ್ದಂಥ ಯಾವುದೇ ಪಾಪ, ಅಂದ್ರೆ ಇದರಲ್ಲಿ ದಾಸರು ಹೇಳ್ತಾರಲ್ಲ, ರಕ್ತ ಮಾಂಸದೊಳಗೆ ಎಲ್ಲ ಒಳಗಡೆಗೆ ಅಂಟಿರೋ ಎಲ್ಲ ಕಿತ್ತೆಸೆಯುತ್ತೆ ಅಂತ ಒಂದು ನಾಮ ಅವರು ಹೇಳಿದ್ದಾರೆ. ಅವರು ಪಾಪ ಮುಕ್ತರಾಗಿದ್ದಾರೆ ಅನ್ನೋದು ನಾನು ಆಡಿದ್ನಲ್ಲ ಈಗ, ಸೀತಾರಾಮ್ ಅಂತ ಹೇಳಿದ್ರಿಂದ ಅವರು ಪಾಪ ಮುಕ್ತರಾಗಿದ್ದಾರೆ ಅಂತ, ಅದು ನಿಜಾನೇ. ಆದರೆ ನಾನು ಈಗ ಒಂದು ಎಲೆಯಲ್ಲಿ ನಿಮಗೆ ಬಡಿಸಿರುವ ಎಲ್ಲ ಆಹಾರವನ್ನ ಬಡಿಸ್ಕೊಂಡು, ಶಿವನ ದೇವಸ್ಥಾನ ಅಲ್ವಾ, ನಂದಿಗೆ ಕೊಡ್ತೀನಿ. ನಾನಾಡಿದ ಮಾತು ನಿಜವಾಗಿ ಆ ಮನುಷ್ಯ ಪಾಪರಹಿತ ಅನ್ನೋದಾದ್ರೆ ನಂದಿ ಊಟ ಮಾಡ್ತಾನೆ, ಆಗ್ಲಾದ್ರೂ ನೀವು ಊಟ ಮಾಡಕ್ ಒಪ್ಕೊಳ್ತೀರಾ ಅಂತ ತುಳಸಿ ಕೇಳಿದ್ರು. ಆಯ್ತು ಅಂದ್ರು. ಈಗ ತುಳಸಿ ಏನ್ ಮಾಡಿದ್ರು, ಒಂದು ಎಲೆಯಲ್ಲಿ ಎಲ್ಲ ನೈವೇದ್ಯವನ್ನ ಬಡಿಸಿಕೊಂಡು ನಂದಿ ಹತ್ರ ಬಂದು, ನಂದಿ ಅಂದ್ರೆ ಏನು, ಮನೆ ಮುಂದೆ ಬರುವಂತಹ ಹಸು ಇದಲ್ಲ, ಶಿವನ ದೇವಾಲಯದಲ್ಲಿರುವ ಕಲ್ಲು ನಂದಿ, ಅದರ ಮುಂದೆ ಅವರು ನಮ್ಮ ಪಾಲಿಗೆ ಅನ್ಕೊಳ್ಳಿ ಕಲ್ಲು, ಅದರ ಮುಂದೆ ನಿಂತುಕೊಂಡು ಅವ್ರು ಹೇಳಿದ್ರು, ನೋಡಪ್ಪ ನಂದಿ, ನಾನು ಹೇಳಿದ ಮಾತು ಸುಳ್ಳು ಅನ್ನೋದಾದ್ರೆ ನೀನು ನಾನು ಕೊಡ್ತಾ ಇರುವ ಆಹಾರ ತಗೊಳ್ಬೇಡ, ನಾನಾಡಿದ ಮಾತು ನಿಜ ಅನ್ನೋದಾದ್ರೆ ಆ ಮನುಷ್ಯ ಜೈ ಸೀತಾರಾಮ್ ಅಂತ ಹೇಳಿದ ಮಾತ್ರದಿಂದ ಅವನ ಪಾಪಗಳೆಲ್ಲ ಕಳೆದು ಹೋಗಿದೆ ಅನ್ನೋದು ನಿಜ ಅನ್ನೋದೇ ಆದ್ರೆ ನಾನು ಕೊಡ್ತಾ ಇರುವ ಈ ಆಹಾರವನ್ನ ನೀನು ಸ್ವೀಕರಿಸ್ತೀಯ ಅಂತ ಅವರು ಕೇಳಿದ್ರು. ಹಾಗೆ ಅವರು ಪ್ರಾರ್ಥನೆ ಮಾಡಿದಾಗ ನಂದಿ ಚಲಿಸಿದ್ದು ಯಾರಿಗೂ ಕಾಣ್ತಾ ಇಲ್ಲ, ಆದ್ರೆ ಅವ್ರ ಕೈಯಲ್ಲಿ ಹಿಡಿದಿರುವ ಆಹಾರವೆಲ್ಲ ಖಾಲಿಯಾಗ್ತಾ ಇದೆ. ಆದ್ರೆ ತುಳಸಿಗೆ ಮಾತ್ರ ನಂದಿ ಆ ಆಹಾರವನ್ನು ಸ್ವೀಕರಿಸ್ತಾ ಇರೋದು ಕಾಣಿಸ್ತಾ ಇದೆ. ಆ ನಂತರ ಯಾವಾಗ ಎಲೆ ಖಾಲಿ ಆಯ್ತು, ಆಗ ಆ ಪಂಕ್ತಿಯಲ್ಲಿ ಕೂತಿದ್ದ ಎಲ್ಲರೂ ಕೂಡ ಅಂಗೀಕರಿಸಿ ಊಟ ಮಾಡಿದ್ರು ಅಂತ ನಾವು ಒಂದು ಪ್ರಸಂಗವನ್ನ ಓದ್ತೇವೆ. ಇದರಿಂದ ನಮಗ್ ಗೊತ್ತಾಗದೇನೆಂದ್ರೆ, ಯಾವ ಪರಮಾತ್ಮನ ಸ್ಮರಣ ಮಾತ್ರದಿಂದ, ನಾಮ ಮಾತ್ರದಿಂದ, ಅರೆ ನಾವ್ ಇಷ್ಟೊಂದ್ ಸಾವಿರ ಸಲಿ ಎಲ್ಲ ಎಷ್ಟೊಂದ್ ಸಲಿ ಹೇಳಿರ್ತೀವಿ, ಅದರಲ್ಲೂ ಭಾಗವತ ಏನ್ ಹೇಳುತ್ತೆ, ಸುಮ್ನೆ ಸುಸ್ತಾಗಿ ಹಾಯ್ ರಾಮ ಅಪ್ಪ ನಾರಾಯಣ ಹಾಗೆ ಹೇಳಿದ್ರು, ಹಾಗೆ ಅಡ್ರೆಸ್ ಹೇಳುವಾಗ ನಾರಾಯಣ ರಾವ್ ಅಂತ ಇದಾರಲ್ಲ ಅವ್ರ ಮನೆ ಪಕ್ಕದ ಮನೆ ಏನೋ ಒಂದು ಅಂದ್ರೆ ನಾರಾಯಣನ್ ದೇವಸ್ಥಾನ ಇದೆಯಲ್ಲ, ಆ ರೀತಿ ಯಾವ ರೀತಿಯಲ್ಲಿ ಹೇಳಿದ್ರು ಕೂಡ ದೇವರ ಹೆಸರು ಪಾಪ ಮುಕ್ತನಾಗ್ಬಿಡ್ತಾನೆ ಅನ್ನುತ್ತೆ ಭಾಗವತದಲ್ಲಿ. ಅಜಮಿಳನ ಸಂದರ್ಭದಲ್ಲಿ, ಬೇರೆ ಇನ್ನೊಂದು ಸಂದರ್ಭದಲ್ಲಿ ಕೂಡ ಹೇಳುತ್ತೆ. ಹಾಗಿರುವಾಗ ನಾವು ಎಷ್ಟೊಂದ್ಸಲಿ ದೇವರು ಸ್ಮರಣೆ ಮಾಡಿದೀವಿ, ನಾವು ಹೇಗೆ ಯಾಕೆ ಪಾಪ ಮುಕ್ತರಾಗಿಲ್ಲ? ಅದಕ್ಕೆ ಶ್ರೀರಾಮಕೃಷ್ಣರು ಹೇಳೋದು, ಮತ್ತೆ ಪದ್ಮ ಪುರಾಣ ಸ್ಕಂದ ಪುರಾಣಗಳಲ್ಲಿ ಕಥೆಗಳ ದೃಷ್ಟಾಂತ ಈಶ್ವರನೇ ಪಾರ್ವತಿಗೆ ಹೇಳ್ತಾನೆ ಅಂತ. ಏನಪ್ಪಾ ಅಂದ್ರೆ ವಿಶ್ವಾಸ ಇಲ್ಲ. ನಾವು
ನಂಬಿಲ್ಲ. ನಾನು ನಾಮಸ್ಮರಣೆ ಮಾಡಿದ್ದೀನಿ, ಆದ್ರಿಂದ ನಾನು ಪಾಪರಹಿತನಾಗಿದ್ದೇನೆ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳೋದು, ಗಂಗೆಯಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆಲ್ಲಿ ಪಾಪ? ಆ ಭಾವ ನಮಗ್ ಬರಲ್ಲ. ಗಂಗೆಯಲ್ಲಿ ಸ್ನಾನ ಮಾಡಿ ಬಂದಿದ್ರು ನಾನು ಪಾಪರಹಿತ ಅಂತ ಅನ್ಸಲ್ಲ. ಆ ರೀತಿ ವಿಶ್ವಾಸ ಇಲ್ಲದೆ ಇರೋದೇ ಕಾರಣ. ಒಟ್ಟಿನಲ್ಲಿ ಈಗ ಅಪಾಪ ಕಾಶಿನಿ ಅಂದಾಗ ಪರಮಾತ್ಮನ ನಾಮ ಸ್ಮರಣ ಮಾತ್ರದಿಂದ ಅಂತರಂಗದ ಅಷ್ಟೇ ಅಲ್ಲದೆ ಜನ್ಮ ಜನ್ಮಗಳ ಸಕಲ ಪಾಪಗಳು ಕೂಡ ಅಳಿಸಿ ಹೋಗುತ್ತೆ, ಸಂಪೂರ್ಣ ನಿರ್ನಾಮ ಆಗಿ ಹೋಗುತ್ತೆ. ಅಂಥ ಒಂದು ಕೃಪೆ, ಅಂಥ ಕೃಪಾ ಕಟಾಕ್ಷದಿಂದ ನೀನು ನಮ್ಮನ್ನ ಅನುಗ್ರಹಿಸು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಆ ಕಟಾಕ್ಷಕ್ಕೆ ಅಭಿಚಾಕಶೀಹಿ ಅನ್ನುವುದಕ್ಕೂ ಕೂಡ ಪುಣ್ಯ ಅಭಿವ್ಯಕ್ತ ಕರಿ, ಪುಣ್ಯವನ್ನ ಪ್ರಕಟಪಡಿಸುವಂತ ನಿನ್ನ ನೋಟದಿಂದ ನಾನು ಪಾಪಿ ಅನ್ನುವುದನ್ನ ಅಲ್ಲ, ಇವನು ಪುಣ್ಯವಂತ, ಹೇಗೆ ಈಗ ನಂದಿ ತೋರಿಸ್ತು ಆ ರೀತಿಯಾದ ಒಂದು ನಿದರ್ಶನದ ಮೂಲಕ ನೀನು ನಮ್ಮ ಮೇಲೆ ಅನುಗ್ರಹವನ್ನ ಮಾಡುವವನಾಗು ಅನ್ನುವುದಾಗಿ ಒಂದು ಅರ್ಥದಲ್ಲಿ ಹೇಳ್ತಾರೆ. ಇನ್ನು ಗಿರಿಶಂತ ಅಂತ ಹೇಳುವಾಗ, ಗಿರಿ ಅಂತ ಹೇಳಿದ್ರೆ ಬೆಟ್ಟ, ಬೆಟ್ಟದ ಮೇಲೆ ಇರುವವನು ಅಂದಾಗ ಎತ್ತರದ ಸ್ಥಳದಲ್ಲಿ ಒಂದು ದೀಪ ಹಚ್ಚಿಟ್ರೆ ಅದೇನು ಮಾಡುತ್ತೆ, ಎಲ್ಲಾ ಕಡೆಗೆ ತನ್ನ ಬೆಳಕನ್ನ ಹರಡುತ್ತಲ್ಲ. ಹಾಗೆ ನೀನು ಎತ್ತರದಲ್ಲಿ ಇದೆಯೇ, ಆ ಉನ್ನತವಾದ ಶಿಖರದ ಮೇಲಿದ್ದು ನೀನು ಬೀರಿದಂತ ಒಂದು ಕೃಪಾ ಕಟಾಕ್ಷ ಒಂದು ಜೀವಿಯ ಅನುಗ್ರಹಕ್ಕೆ ಅಲ್ಲ, ಸಕಲ ಜೀವಿಗಳ ಅನುಗ್ರಹಕ್ಕೆ. ಇದು ನಾವು ಗಮನಿಸಬೇಕಾದಂತ ಅಂಶ. ಅಂದ್ರೆ ನನ್ನೊಬ್ಬನ ಶ್ರೇಯಸ್ಸನ್ನ ಇಲ್ಲಿ ಬಯಸ್ತಾ ಇಲ್ಲ, ಎಲ್ಲ ಜೀವಿಗಳಿಗೂ ಕೂಡ ನೀನು ನಿನ್ನ ಮಂಗಳಮಯವಾದ ನಿನ್ನ ಕೃಪಾ ಕಟಾಕ್ಷವನ್ನ ಬೀರುವುದರ ಮೂಲಕ ಅವರು ಪಾಪರಹಿತರಾಗುವಂತೆ ಮಾಡು, ಅವರನ್ನ ಶ್ರೇಯಸ್ಸಿನ ದಾರಿಯಲ್ಲಿ ಸೇರುವಂತೆ ಮಾಡು, ಅವರನ್ನ ಕೈ ಹಿಡಿದು ನೀನು ಮುನ್ನಡೆಸು ಅನ್ನುವ ಅಭಿಪ್ರಾಯವನ್ನ ಆ ಗಿರಿಶಂತ ಮತ್ತು ಅಭಿಚಾಕಶೀಹಿ ಎನ್ನುವ ನಾಮಗಳಿಗೆ ವಿಶೇಷವಾದ ಅರ್ಥದಲ್ಲಿ ಹೇಳ್ತಾರೆ. ಆದ್ರಿಂದ ಪರಮಾತ್ಮನ ಕೃಪಾ ಮಾತ್ರದಿಂದ ನಮಗೆ ಯಾವುದೇ ಅರಿವಾಗಬೇಕಾದ್ರೂ, ಪ್ರಪಂಚವನ್ನ ನಾವು ನೋಡ್ತಾ ಇದ್ದೇವೆ, ಎಷ್ಟೊಂದು ಸಲ ಹೇಳ್ಕೊಂಡಿದ್ದೇವೆ, ಭಾಗವತ ಅಧ್ಯಯನ ಮಾಡೋದರಿಂದ ಹಿಡಿದು ಪ್ರಪಂಚ ಎನ್ನುವುದರ ಪ್ರಪಂಚ ರೂಪದಲ್ಲಿರುವ ಅಣುವೂ ಪರಮಾತ್ಮ ಅನ್ನುವುದನ್ನ ನಾವು ಹೇಳಿಕೊಂಡಿದ್ರು, ನಮಗೆ ಅದು ಅನುಭವಕ್ಕೆ ಬರಬೇಕಾದ್ರೆ, ನಮಗೆ ಅದು ಅರಿವಿಗೆ ಬರಬೇಕಾದ್ರೆ ಏನಾಗಬೇಕು, ಅದನ್ನ ಪರಮಾತ್ಮ ತಾನು ತನ್ನ ಕೃಪಾ ಮಾತ್ರದಿಂದ ಸಿದ್ಧಪಡಿಸಿ ತೋರಿಸ್ಬೇಕು. ಇಲ್ಲ ಅಂದ್ರೆ ಯೋಗಿಗಳಿದ್ದಾರೆ, ಸಿದ್ಧರಿದ್ದಾರೆ, ಮಹರ್ಷಿಗಳಿದ್ದಾರೆ, ದೇವರ್ಷಿಗಳು, ಯಾರ್ಯಾರು ಋಷಿಗಳಿದ್ದಾರೆ ಅವರೆಲ್ಲ ಬ್ರಹ್ಮರ್ಷಿಗಳಿದ್ದಾರೆ, ಅನುಭವಿಸಿದ್ದನ್ನ ಲೋಕಕ್ಕೆ ಕೊಡಲಾರರು ಅವರು. ಯಾಕೆ? ಶ್ರೀರಾಮಕೃಷ್ಣರೇ ನಿದರ್ಶನ ಇದ್ದಾರೆ, ಹೇಳ್ತೀನಿ ಅಂತ ಹೋಗ್ತಾರೆ, ಏನಾಗುತ್ತೆ ಅಂತ. ಇಲ್ಲಿಯವರೆಗೆ ಬಂದ ನಂತರ ಅವ್ರಿಗೆ ಹೇಳಕ್ಕಾಗಲ್ಲ. ಇಲ್ಲಿಯವರೆಗೆ ವಿಶುದ್ಧಿ ಚಕ್ರದವರೆಗಿನ ಎಲ್ಲ ಅನುಭವಗಳನ್ನ ಹೇಳ್ತಾ ಬರ್ತಾರೆ. ಆಮೇಲೆ ಹೇಳ್ತಾರೆ, ತಾಯಿ ಹೇಳಕ್ ಕೊಡೋದಿಲ್ಲ, ಅನೇಕ ಸಲ ಪ್ರಯತ್ನ ಪಟ್ಟು ತಾಯಿ ಹೇಳಕ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ವಿಚಾರವನ್ನ ಪರಮಾತ್ಮ ಹೇಳಬಲ್ಲನೇ ಹೊರತು ಇನ್ಯಾರು ಹೇಳಕ್ಕಾಗಲ್ಲ. ಪರಮಾತ್ಮ ತಾನು ಸೃಷ್ಟಿ ಮಾಡಿದ ಜೀವ ಲೋಕದ ಮೇಲೆ ಅವನು ಕರುಣೆ ತೋರಿ ಅವನೇ ಈ ಒಂದು ಜ್ಞಾನವನ್ನ ಕೊಡಬೇಕೇ ಹೊರತು. ಆದ್ರಿಂದಲೇ ಗಿರಿಶಂತ ಅನ್ನುವಾಗ ಶಂತಮಯ ಅನ್ನುವಾಗ ಪೂರ್ಣಾನಂದಮಯವಾದ, ಆ ಪೂರ್ಣಾನಂದ ಯಾವುದು, ಪರಿಪೂರ್ಣತ್ವದ ನೆಲೆ ಯಾವುದು, ಅದು ಪರಮಾತ್ಮನೇ. ಆದ್ರಿಂದ ನೀನೇ ನಿನ್ನದೇ ಆದ ಒಂದು ಲೀಲೆಯಿಂದ, ನಿನ್ನದೇ ಆದ, ಈಗ ನಂದಿಯ ಮೂಲಕ ಪ್ರಕಟ ಆದಂತೆ ಇಂಥ ನಿದರ್ಶನಗಳು ಸುಮಾರು ಇದೆ ನಮ್ಗೆ. ಇದರಲ್ಲಿ ಕೂಡ ನಂದನಾರು ಅನ್ನುವವನಿಗೆ ಈಗಲೂ ಕೂಡ ನನಗೆ ಊರ ಹೆಸರು ಮರೀತು, ಅಲ್ಲಿ ಶಿವನ ದರ್ಶನಕ್ಕೆ ಹೋಗ್ತಾನೆ, ಎಲ್ಲರೂ ಹೋಗ್ತಿರ್ತಾರೆ, ಎಲ್ಲರೂ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದ್ರೆ, ನಂದನಾರ್ ಅನ್ನುವವನು ಒಂದು ಚಮ್ಮಾರರ ಕುಲಕ್ಕೆ ಸೇರಿದಂತವನು. ಹಾಗೆ ಅವನು ಹೊಲದ ಕೆಲಸ ಇತ್ಯಾದಿಗಳನ್ನು ಮಾಡೋನಾಗಿರ್ತಾನೆ. ಅವನ ಅಂದ್ರೆ ಚರ್ಮನ ಶುದ್ಧ ಮಾಡುವಂಥದ್ದು, ಸ್ಮಶಾನ ಇತ್ಯಾದಿಗಳು ಅಥವಾ ಪ್ರಾಣಿಗಳ ಚರ್ಮ ಶುದ್ಧ ಮಾಡುವಂತ, ಅದರಿಂದ ಇದೆಲ್ಲ ಮಾಡ್ತಾರಲ್ಲ ಡಮರು, ಆ ತರದನ್ನೆಲ್ಲ ಮಾಡುವಂತ ಕುಲದವನು. ಎಲ್ಲರೂ ಹೋಗ್ತಿರ್ತಾರೆ, ಎಲ್ಲಿ ಅಂದ್ರೆ ಇಂಥ ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂತಾರೆ, ಅಲ್ಲಿ ಜಾತ್ರೆ, ತನಗೂ ಹೋಗ್ಬೇಕು ಅಂತ ಆಸೆಯಾಗಿ ಅವನು ಹೋಗ್ತಾನೆ. ಆದ್ರೆ ಒಂದು ಕಾಲದಲ್ಲಿ ಅಂಥವರಿಗೆ
ಒಳಗಡೆ ಹೋಗಕ್ ಅವಕಾಶ ಕೊಡಲ್ವಲ್ಲ. ಆದ್ರಿಂದ ಪಾಪ ಅವನೇನ್ ಮಾಡ್ತಾನೆ, ಆ ನಂದಿ ಮತ್ತೆ ಇದು ಮುಖ್ಯ ದ್ವಾರ ಇರುತ್ತಲ್ಲ, ಮುಖ್ಯ ಪ್ರಾಕಾರ, ಅದಕ್ಕೂ ಹಿಂದೆನೆ ನಿಂತ್ಕೊಂಡು ದೇವರನ್ನ ಹೀಗೆ ಹೀಗೆ ಭಕ್ತರು ಜನರ ಅಡ್ಡ ಬಂದಾಗ ಹೀಗೆ ಮಾಡಿ ಮಾಡಿ ನೋಡ್ತಾ ಇರ್ತಾನೆ ಎಷ್ಟೊತ್ತಿಗೆ ದೇವರ ದರ್ಶನ ಆಗತ್ತೆ ಅಂತ. ಆಗ ಶಿವ ಹೇಳ್ತಾನಂತೆ ನಂದಿಗೆ, ನಂದಿ ಸ್ವಲ್ಪ ಪಕ್ಕಕ್ಕೆ ಸರ್ಕೋ ಅಂತ. ತಕ್ಷಣ ನಂದಿ ಪಕ್ಕಕ್ಕೆ ಸರ್ಕೊಂಡ್ಬಿಟ್ನಂತೆ. ಆಗ ಆ ನಂದನರಿಗೆ ಶಿವನ ದರ್ಶನ ಆಯ್ತು ಅಂತ ನಾವು ಇದು ನಾಯನ್ಮಾರ್ಗಳ ಕಥಾಭಾಗ ಇದೆ. ಶಿವ ಭಕ್ತರು ನಾಯನ್ಮಾರ್ಗಳು ಅಂತ 64 ನಾಯನ್ಮಾರ್ಗಳು, ಆ ಕಥಾದಲ್ಲಿ ನಾವು ಇದನ್ನ ನೋಡ್ತೇವೆ. ಹಾಗೆ ಅಂದ್ರೆ ಪರಮಾತ್ಮ ತೋರಿಸ್ತಾನೆ ಅನ್ನೋದಕ್ಕೆ. ಆದ್ರಿಂದ ಎಲ್ಲ ವಿಶ್ವಾಂಡ ಬ್ರಹ್ಮಾಂಡದಲ್ಲಿ ತನ್ನ ಒಂದು ಸತ್ಯ ಯಾವ ರೀತಿ ಅಡಗಿದೆ, ಪರಿಪೂರ್ಣ ಸತ್ಯದ ಅರಿವು ಈ ಪ್ರಪಂಚದ ಮೂಲಕ ಒಳೊಳಗೆ ಸಾಗುತ್ತಾ ಹೇಗೆ ನಾವು ಪಡಿಬೇಕು, ಇದನ್ನ ಪರಮಾತ್ಮನೇ ಕೊಡ್ಬೇಕು. ಆದ್ರಿಂದಲೇ ಶಂತಮಯ ತಯ ತನುವ, ನಿನ್ನ ಆ ಒಂದು ಶರೀರ, ಪರಮಾತ್ಮನ ಶರೀರ ವಿಶ್ವಾಂಡ, ಪರಮಾತ್ಮ ವಿಶ್ವಾಂಡಕ್ಕಿಂತ ಭಿನ್ನನಾಗಿ ಇರುವಂಥವನು. ಆದ್ರಿಂದ ಆ ನಿನ್ನ ಶರೀರದ ಮೂಲಕ ನಿನ್ನನ್ನು ಸೇರುವ, ನಿನ್ನನ್ನು ಹೊಂದುವ ಒಂದು ನೆಲೆಯನ್ನ ನಮಗೆ ಕರುಣಿಸಿಕೊಡ್ತೀಯಾ, ಕೃಪೆ ಮಾಡ್ತೀಯಾ, ವಿಶ್ವವನ್ನ ನಿನ್ನಮಯವಾಗಿ ನೋಡುವಂತಹ ಕಣ್ಣನ್ನ ನಮಗೆ ಕೊಡ್ತೀಯಾ ಎನ್ನುವುದಾಗಿ ಕೂಡ ಈ ಮಂತ್ರ ಅರ್ಥವನ್ನ ಹೇಳುತ್ತೆ ಅಂತ ಹೇಳುತ್ತಾರೆ. ಹಾಗೆ ಯಾರು ಅನುಭವಿಗಳಿದ್ದಾರೆ ಅವರು ಹೇಳಿದ ಮಾತ್ರದಿಂದಾನೇ ಜ್ಞಾನ ಸಂಪನ್ನತೆ ಉಂಟಾಗತ್ತೆ. ಅದನ್ನ ನಾವು ಶ್ರೀರಾಮಕೃಷ್ಣರ ದೃಷ್ಟಾಂತದಲ್ಲಿ ನೋಡಿದ್ದೇವೆ. ಈಗ ನಂದನಾರಗೋಸ್ಕರ ನಂದಿಯನ್ನ ಪಕ್ಕಕ್ಕೆ ಸರಿ ಅನ್ನಲ್ಲ, ಅದೇ ರೀತಿ ಅನುಭವಿಗಳು ಆಡಿದ ಮಾತ್ರದಿಂದ ಜ್ಞಾನ ಸಂಪನ್ನತೆ ಉಂಟಾಗತ್ತೆ. ಉದಾಹರಣೆಗೆ ಶಂಕರಾಚಾರ್ಯರು ಅವರ ಇದರೊಳಗೆ ಭಕ್ತರಲ್ಲಿ, ಅವರ ಶಿಷ್ಯರಲ್ಲಿ ಪ್ರಧಾನರಾಗಿ ಸುರೇಶ್ವರ ಇವರೆಲ್ಲ, ಮಂಡನ ಮಿಶ್ರ ಇವರೆಲ್ಲ ಬಂದು ಸೇರ್ಕೊಂಡ್ರಲ್ಲ. ಅವರೆಲ್ಲ ಸೇರಿಕೊಂಡಾಗ ಅವರ ಜೊತೆಯಲ್ಲಿ ಇವರು ಪರ್ಯಟನೆ ಯಾತ್ರೆಯನ್ನ ಪರಿವ್ರಾಜಕನಾಗಿ ಮಾಡ್ತಾ ಇರುವಾಗ ದಾರಿಯಲ್ಲಿ ಒಂದು ಹುಡುಗನು ಇವ್ರ ಜೊತೆ ಸೇರ್ಕೊಂಡ. ಅವನಿಗೇನು ಗೊತ್ತಿಲ್ಲ, ಅಜ್ಞಾನಿ. ಆದ್ರೆ ಶಂಕರರ ಒಂದು ಸೇವೆ ಮಾಡ್ಕೊಂಡು ಇರೋಣ ಅನ್ನೋ ಮುಗ್ಧ ಭಕ್ತಿ ಅಷ್ಟೇ ಅವನಿಗೆ. ಅವನ ಸೇವೆಯಿಂದ ಶಂಕರರು ಸಾಕಷ್ಟು, ಯಾಕೆ ಅಂದ್ರೆ ಶಂಕರರ ಬಾಯಲ್ಲಿ ಏನು ಬರಕ್ಕೆ ಕೊಡಲ್ಲ, ಅವನೇ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ 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 ಅಂತ ಎಲ್ಲ ರೆಡಿ ಮಾಡ್ತಾ ಇರ್ತಾನೆ. ಒಂದು ದಿವಸ ಎಲ್ಲರೂ ಕೂಡ ಸಿದ್ಧರಾಗಿ ಬಂದು ಕೂತ್ಬಿಟ್ಟಿದ್ದಾರೆ. ಪ್ರತಿ ದಿವಸ ಪ್ರವಚನ ಇರುತ್ತಲ್ಲ, ಇವತ್ತು ಶಂಕರರು ಬಂದು ಕೂತಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಪ್ರವಚನ ಆರಂಭ ಮಾಡುವ ಮುನ್ನ ಪಾರಾಯಣ ಇರುತ್ತೆ. ಆದ್ರೆ ಇವನು ಬಂದಿಲ್ಲ. ಯಾರು ಮೊದ್ದ ಇದ್ನಲ್ಲ, ಅವನು ಮೊದ್ದ ಅನ್ನಕ್ಕೆ ಬಂಡೆ ಕಲ್ಲು ಅಂತ ಅವನನ್ನ ಗಿರಿ ಬೆಟ್ಟ ಕಲ್ಬಂಡೆ ಅನ್ನೋ ಅರ್ಥದಲ್ಲಿ ಕರೀತಾ ಇದ್ರು. ಅವನಿನ್ನು ಬಂದಿರ್ಲಿಲ್ಲ. ಈಗ ಎಲ್ಲರೂ ಪಾರಾಯಣಕ್ಕೆ ಆರಂಭ ಮಾಡಿದ್ರು. ಆಗ ಶಂಕರರು ಹೇಳಿದ್ರು, ಬೇಡಪ್ಪ ಅವನು ಬರ್ಲಿ. ಗುರುಗಳೇ, ಅವನಿಗೇನ್ ಗೊತ್ತು, ಅವನಿಗೇನು ವೇದ ಗೊತ್ತಾ, ವೇದಾಂತ ಗೊತ್ತಾ, ಓದಿಲ್ಲ ಬರಹ ಇಲ್ಲ, ಅವನಿಗೆ ಯಾಕೆ ನಾವು ಕಾಯೋದು ಅಂತ ಯಾವಾಗ ಇವರು ಆರಂಭ ಮಾಡಿದ್ರು ಆಗ ಶಂಕರರ ಮನಸ್ಸಿನಲ್ಲಿ ಇಚ್ಛೆ, ಪಾಪ ಅಂತ ಅನ್ನಿಸಿ, ಸರಸ್ವತಿ ಅಮ್ಮ ಆ ಕಂದನ ಮೇಲೆ ಪೂರ್ಣಾನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರು. ಪೂರ್ಣಾನುಗ್ರಹ ಆಗೋಯ್ತು. ಅವನು ತಾನು ಎಲ್ಲಿದ್ದನೋ ಏನೋ, ಯಾವುದೋ ನದಿ ದಡದಲ್ಲಿ ಶಂಕರರ ಬಟ್ಟೆಯನ್ನ ಒಗಿತಾ ಎಲ್ಲೋ ಇದ್ದ. ಆದ್ರೆ ವೇದಾಂತ ಜ್ಞಾನ ತುಂಬಿ ತುಳುಕ್ತಾ ಅವನು ವೇದಾಂತ ಜ್ಞಾನವನ್ನ ಹೇಳ್ಕೊಳ್ತಾ ಸಭೆಗೆ ಬಂದ. ಎಲ್ಲರಿಗೂ ಆಶ್ಚರ್ಯ. ಇಷ್ಟನ್ನೇ ಹೇಳ್ತಿರೋದು ಯಾಕೆ ಅಂದ್ರೆ, ಯಾವ ಪ್ರಪಂಚಾತ್ಮಕವಾದ, ಮೊದಲೇ ಹೇಳಿರೋದೇನು, ಅಘೋರ ಘೋರ 2 ಶರೀರ ಹೇಳಿದ್ದೇವೆ. ನಮ್ಮದು ಘೋರ ಅವಿದ್ಯಾಮಯವಾದ ಶರೀರ. ಆ ಅವಿದ್ಯಾಮಯವಾದ ಶರೀರದಿಂದ ನಾವೇನಾಗ್ತೇವೆ, ಪ್ರಪಂಚದ ಒಳಗೆ ನಾವು ಸೇರ್ತೇವೆ. ಹಾಗಾಗದಂತೆ ಅವಿದ್ಯಾ ನಿರ್ಮುಕ್ತ, ಅವಿದ್ಯಾ ಮತ್ತು ತತ್ಕಾರ್ಯ ನಿರ್ಮುಕ್ತವಾದ ಒಂದು ಜ್ಞಾನ ನಮಗೆ ನಾವು ನಮ್ಮ ಪ್ರಯತ್ನದಿಂದ ಪಡೆಯಕ್ಕೆ ಆಗದೇ ಇರುವ ಕಾರಣ ನೀನು ನಮಗೆ ಸಹಕರಿಸು. ನಿನ್ನ ಒಂದು ಕೃಪೆಗೆ ಅದು ಸಾಧ್ಯ ಇದೆ, ನಿನ್ನ ಒಂದು ವಾಣಿಗೆ ಅದು ಸಾಧ್ಯ ಇದೆ, ನಿನ್ನ ಒಂದು ಅನುಗ್ರಹದ ಮಾತಿಗೆ ಅದು ಸಾಧ್ಯ ಇದೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಹೇಳ್ತಾರೆ.
ಆದ್ರಿಂದಲೇ ಅಘೋರೇ ಏಭ್ಯೋಥ ಘೋರೇ ಏಭ್ಯೋ ಘೋರ ಘೋರತರೇಭ್ಯ ಸರ್ವೇ ಏಭ್ಯ ಸರ್ವ ಸರ್ವೇ ಏಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯ ಅನ್ನುವಾಗ ಅಘೋರ ರೂಪವಾದದ್ದು ಪರಮಾತ್ಮನ ರೂಪವೇ, ಘೋರ ರೂಪವಾದ ಅವಿದ್ಯಾಮಯವಾದದ್ದು ಪರಮಾತ್ಮನ ರೂಪವೇ. ಸರ್ವೇಭ್ಯ ಸರ್ವ ಶರ್ವೇಭ್ಯ ಸರ್ವ ಎಲ್ಲವಾಗಿರುವಂತ ಪರಮಾತ್ಮನದೇ ರೂಪ, ಅವುಗಳ ಮೂಲಕ ಪರಮಾತ್ಮ ನಮ್ಮನ್ನ ಅನುಗ್ರಹಿಸಲಿ ಅನ್ನುವುದಾಗಿ. ಆದ್ರಿಂದಲೇ ರುದ್ರವನ್ನ ಎಷ್ಟು ಸಲಿ ಹೇಳಿದಾಗಲೂ ನೀರಾಜನಾದಿ ಮಾಡುವಾಗ ಇದೇ ಮಂತ್ರವನ್ನ ಹೇಳ್ತಾರೆ. ಅದು ನಮ್ಮನ್ನ ಈ ದಕ್ಷಿಣಾಭಿಮುಖ ಅಂದ್ರೆ ಭೌತಿಕ ಪ್ರಾಪಂಚಿಕವಾದ ಮುಖ ಏನಿದೆ ಆ ಮುಖದಿಂದ ನಮ್ಮನ್ನ ಮೇಲೆತ್ತಿ ಉತ್ತರಾಭಿಮುಖವಾಗಿ ನಡೆಸುವಂತಾಗಲಿ ಅನ್ನುವಂಥ ಅಭಿಪ್ರಾಯ. ಅಲ್ಲಿ ಅಘೋರ, ಘೋರ, ಘೋರತರ ಅಂತ 3 ಶರೀರವನ್ನ ಹೇಳ್ತಾರೆ. ಅಘೋರ ಎಂದಾಗ ಸಾತ್ವಿಕ, ಘೋರ ಅಂದಾಗ ರಾಜಸ, ಘೋರತರ ಅಂದಾಗ ತಾಮಸ. ಅಂದ್ರೆ ಪ್ರಪಂಚದಲ್ಲಿ ಸಾತ್ವಿಕ, ರಾಜಸ, ತಾಮಸ ರೂಪದಲ್ಲಿ ಏನೇನಿದೆಯೋ ಇದನ್ನ ಮತ್ತೆ ನಾವು ಗೀತೆಯಲ್ಲಿ ನೋಡ್ತೇವಲ್ಲ, ಬುದ್ಧಿಯಲ್ಲಿ ಸತ್ವ ರಜಸ್ತಮಸ್ಸು, ಆಹಾರದಲ್ಲಿ ಸತ್ವ ರಜಸ್ತಮಸ್ಸು, ತಪಸ್ಸಿನಲ್ಲಿ ಸತ್ವ ರಜಸ್ತಮಸ್ಸು, ಹೀಗೆ ಆ ಎಲ್ಲ ಸತ್ವ ರಜಸ್ತಮೋಮಯವಾದ ಈ ಪ್ರಪಂಚದಿಂದ ಅಘೋರವಾದ ಅಪಾಪಕಾಶಿನಿಯಾದ ಉನ್ನತವಾದ ಗಿರಿಶಂತವಾದ ನೆಲೆಗೆ ನಮ್ಮನ್ನ ಕರೆದೊಯ್ಯುವಂತ ಒಂದು ಕೃಪೆಯನ್ನ ನೀನು ಮಾಡು ಎಂಬುದಾಗಿ ಈ ಮಂತ್ರ ಅರ್ಥ ಹೇಳುತ್ತೆ ಅಂತ ಹೇಳ್ತಾರೆ. ಈಗ ಒಟ್ಟು ರುದ್ರ, ಗಿರಿಶಂತ, ರುದ್ರನೇ ಅಂದಾಗ ನಾವು ನೋಡ್ಕೊಂಡಿರುವುದು ಈ ಯಾವುದು ಹೃದಯ, ಇಂದ್ರಿಯ, ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಚಂದ್ರ, ಸೂರ್ಯ, ಆತ್ಮ ಇತ್ಯಾದಿ ರೂಪದಿಂದ ವಿಶ್ವಾಂಡ ಬ್ರಹ್ಮಾಂಡವಾಗಿ ತನ್ನನ್ನ ತಾನು ವಿಕಾಸಗೊಳಿಸಿಕೊಂಡಿರುವಂತ ರುದ್ರ. ಅವನು ದುಃಖನಾಶಕ, ಜ್ಞಾನದಾಯಕ. ರುದ್ರ ಅಂದ್ರೆ ಜ್ಞಾನದಾಯಕ. ಆದ್ರಿಂದನೇ ಅವನು ಉತ್ತಮವಾದ ಸಂಕಲ್ಪಾದಿಗಳನ್ನ ಕೊಡುವಂಥವನು. ಅಂಥ ರುದ್ರನನ್ನ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಏನು ಕೇಳ್ತಾ ಇದ್ದಾರೆ? ಗಿರಿಶಂತ, ಉನ್ನತವಾದ ನೆಲೆಯಲ್ಲಿ ನಿಂತು ನೀನು ನಿನ್ನ ಒಂದು ಜ್ಞಾನಮಯ ಪ್ರಕಾಶದ ಬೆಳಕಿನಿಂದ ಏನ್ ಮಾಡ್ಬೇಕು? ಅಘೋರವಾದ ಅವಿದ್ಯಾ ತತ್ಕಾರ್ಯರಹಿತವಾದ ಪಾಪಾದಿಗಳು ಇಲ್ಲದ ಪುಣ್ಯಮಯವಾದ ಪರಿಪೂರ್ಣಾನಂದಮಯವಾದ ನಿನ್ನ ಒಂದು ತನುವಿನಿಂದ ಈ ಒಂದು ವಿಶ್ವಾಂಡಕ್ಕೆ ತಂಪನ್ನ ಕರುಣಿಸು, ಶಾಂತಿಯನ್ನ ಕರುಣಿಸು, ಜ್ಞಾನ ದೀಪವನ್ನ ಬೆಳಗಿಸು. ಯಾವ ಜೀವಗಳು ಹಂಬಲಿಸ್ತಾ ಇದೆ ಆ ಜೀವಗಳನ್ನ ಕರಾವಲಂಬ ಕೊಟ್ಟು ನೀನು ನಿನ್ನ ನೆಲೆಯ ಕಡೆಗೆ ಕರೆದೊಯ್ಯು ಎಂಬುದಾಗಿ ಪ್ರಾರ್ಥನೆ ಇದೆ ಅನ್ನೋದು ಒಟ್ಟು ಈ ಮಂತ್ರದ ಸಾರಾಂಶ. ಯಾತೆ ರುದ್ರ ಶಿವ ತನೂಹು ಅಘೋರ ಅಪಾಪ ಕಾಶಿನಿ ತಯಾ ನಹ ತನುವ ಶಂತಮಯ. ಶಂತಮಯ ತನುವ ಅಂದ್ರೆ ಮಂಗಳಮಯವಾದ ಶರೀರದಿಂದ, ಯಾವುದು ಅಘೋರವಾಗಿದೆಯೋ ಅಂತ ನಿನ್ನ ಶರೀರದಿಂದ ಗಿರಿಶಂತ ಅಭಿಚಾಕಶೀಹಿ, ನಮ್ಮ ಮೇಲೆ ನಿನ್ನ ಜ್ಞಾನಮಯ ಕರುಣಾಮಯ ಅಮೃತಮಯ. ಗಿರಿ ಅಂದಾಗ ಇನ್ನು ನಾವು ಹಿಮವಂತ ಅಂತ ಇಟ್ಕೊಳ್ಳೋದಾದ್ರೆ ಆ ಹಿಮವಂತ ಎಷ್ಟು ತಂಪೋ ಅಂಥ ಒಂದು ತಂಪಾದ ನಿನ್ನ ಒಂದು ನೋಟದಿಂದ ಈ ಜೀವಿಗಳನ್ನ, ಈ ಸಂಸಾರ ದಗ್ಧ ಆದ ಜೀವಿಗಳನ್ನ ನೀನು ಕರುಣಿಸು, ಅನುಗ್ರಹಿಸು ಅನ್ನುವಂಥ ಅಭಿಪ್ರಾಯವನ್ನ ಈ ಮಂತ್ರದಲ್ಲಿ ನೋಡ್ತೇವೆ. ಮುಂದಿನ ಮಂತ್ರ ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿ ಅಸ್ತವೇ. ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿ ಅಸ್ತವೇ ಶಿವಾಂ ಗಿರಿತ್ರ ತಾಂ ಕುರು ಮಾ ಹಿಗುಂಸೀಹಿ ಪುರುಷಂ ಜಗತ್. ಈ ಮಂತ್ರದಿಂದ ಇನ್ನೂ ಸ್ಪಷ್ಟ ಆಗತ್ತೆ. ಏನು? ಗಿರಿಶಂತ, ಗಿರಿಶಂತ ಅಂದಾಗ ಮತ್ತೆ ಗಿರಿ ಅನ್ನೋದೇ. ಗಿರಿ ಅಂದ್ರೆ ವೇದವಾಂಗ್ಮಯಕ್ಕೂ ಕೂಡ ಗೀಹಿ ಅಂದ್ರೆ ಮಾತು, ಗಿರಿ ಅಂದ್ರೆ ಮಾತಿನಲ್ಲಿ ಯಾವುದು ಮಾತುಗಳು, ಮಾತಿನ ಮೂಲ ಯಾವುದು? ಪ್ರಣವ, ಓಂಕಾರ. ಆ ಓಂಕಾರದಿಂದ ವಿಕಾಸಗೊಂಡಂತ ಎಲ್ಲ ವೇದವಾಂಗ್ಮಯ. ಆದ್ರಿಂದ ಆ ಗಿರೌ ಶಂತ ಅಂದಾಗ
ಗಿರಿಶಂತ ಅನ್ನುವಾಗ ಗಿರೌ ಸ್ಥಿತ್ವ ಶಂ ಅಂದ್ರೆ ಸುಖಂ ತನೋತಿ, ವಿಸ್ತಾರ ಮಾಡ್ತಾನೆ. ಆದ್ರಿಂದ ವೇದವಾಂಗ್ಮಯ ರೂಪವಾದ ಮಾತುಗಳಲ್ಲಿ ನೆಲೆ ನಿಂತು, ವೇದವಾಂಗ್ಮಯ ರೂಪವಾದ ಜ್ಞಾನಮಯವಾದ ಸಜ್ಞಾನಮಯವಾದ ಮಾತುಗಳು, ಗಿರೌ ಅಂದ್ರೆ ಮಾತಿನಲ್ಲಿ ನೆಲೆ ನಿಂತು ಏನನ್ನು ಉಂಟು ಮಾಡ್ತಾನೆ? ತಂಪನ್ನ ಉಂಟು ಮಾಡ್ತಾನೆ, ಶಾಂತಿಯನ್ನ ಉಂಟು ಮಾಡ್ತಾನೆ, ಆನಂದವನ್ನ ಉಂಟು ಮಾಡ್ತಾನೆ. ಆದ್ದರಿಂದ ಅಂಥ ಗಿರಿಶಂತ, ಅಂಥ ಗಿರಿಶಂತನನ್ನ ಇಲ್ಲಿ ಏನ್ ಹೇಳ್ತಿದ್ದಾರೆ? ಯಾಂ ಇಶುಂ ಹಸ್ತೆ ಅಸ್ತವೇ ಬಿಭರ್ಷಿ. ಗಿರಿಶಂತನೇ, ಗಿರಿಶಂತನೇ ವೇದವಾಂಗ್ಮಯಗಳಲ್ಲಿ ಸ್ತುತಿಸಲ್ಪಟ್ಟವನೇ, ಅಥವಾ ವೇದವಾಂಗ್ಮಯದ ಮೂಲಕ ವೇದವಾಂಗ್ಮಯದಲ್ಲಿರುವ ಎಲ್ಲಾ ಮಂತ್ರಗಳೊಳಗೆ ನೆಲೆಸಿ ಮಂತ್ರಮಯವಾದ ಶರೀರವನ್ನ ಪಡೆದು ಆ ಮಂತ್ರದಿಂದ ಲೋಕಕ್ಕೆ ತಂಪನ್ನ ಕೊಡ್ತಾ ಇರುವಂಥವನೇ ಅಂಥ ಗಿರಿಶಂತ, ನೀನು ಕೈಯಲ್ಲಿ ಏನು ಹಿಡಿದಿದೀಯೇ? ಇಶು, ಇಶು ಅಂದ್ರೆ ಬಾಣ. ಯಾಂ ಇಶುಂ ಹಸ್ತೆ, ಹಸ್ತೆ ಕೈಯಲ್ಲಿ, ಯಾಂ ಇಶುಂ ಯಾವ ಬಾಣವನ್ನು, ಬಿಭರ್ಷಿ ಹಿಡ್ಕೊಂಡಿದೀಯೆ. ಯಾಕೆ? ಅಸ್ತವೇ, ಅಸ್ತವೇ ಅಂದ್ರೆ ಚತುರ್ಥಿ, ಅಂದ್ರೆ ಪ್ರಯೋಗ ಮಾಡಲು. ಬಾಣವನ್ನ ನೀನು ಪ್ರಯೋಗ ಮಾಡಕ್ಕೆ ಕೈಯಲ್ಲಿ ಸಿದ್ಧವಾಗಿ ಇಟ್ಕೊಂಡ್ಬಿಟ್ಟಿದೀಯೆ. ಅದರ ಮೂಲಕ ನೀನು ಗಿರಿತ್ರ, ಗಿರಿತ್ರ ಅಂದ್ರೆ ಮಾತುಗಳಿಂದ ರಕ್ಷಿಸುವವನೇ. ಮೇಲೆ ನಾವು ಉದಾಹರಣೆ ಕೊಟ್ಕೊಂಡಿದ್ದೇವೆ. ಕರುಣಾಮಯವಾದ ಮಾತುಗಳ ಮೂಲಕ, ದಯಾಮಯವಾದ ಮಾತುಗಳ ಮೂಲಕ, ವೇದಾಂತ ಮಯವಾದ ಶಾಸ್ತ್ರಮಯವಾದ ಪುರಾಣ ಇತಿಹಾಸಮಯವಾದ ಮಾತುಗಳ ಮೂಲಕ ಏನನ್ನು ಮಾಡ್ತಾ ಇದೀಯೆ? ಜೀವಲೋಕವನ್ನ ರಕ್ಷಿಸ್ತಾ ಇದೆಯೇ. ಹಾಗೆ ಗಿರಿತ್ರ ಜೀವಲೋಕವನ್ನ ರಕ್ಷಿಸ್ತಾ ಇರುವಂತಹ ಪರಮಾತ್ಮನೇ, ನೀನು ಏನ್ ಮಾಡ್ಬೇಕು? ಆ ಬಾಣವನ್ನ ಶಿವಾಂ ಕುರು, ಮಂಗಳಮಯವಾಗಿಸು, ಅದು ಹಿಂಸಾಮಯವಾಗಿ ಆಗದಂತೆ ಮಾಡು. ಅದರಿಂದ ಶಿವಾಂ ತಾಂ ಕುರು, ಪುರುಷಂ ಮಾಹಿಂಸಿಹಿ ಜಗತ್ ಮಾಹಿಂಸಿಹಿ. ಯಾವ ಒಬ್ಬ ವ್ಯಕ್ತಿಗೂ ಹಿಂಸೆ ಕೊಡಬೇಡ, ಜಗತ್ತಿಗೂ ಕೂಡ ಹಿಂಸೆಯನ್ನ ಕೊಡಬೇಡ. ಅಂದ್ರೆ ಅರ್ಥ ಏನಾಯ್ತು? ಈಗ ಬಾಣ ಎನ್ನುವುದನ್ನ ನೀನು ಕೈಯಲ್ಲಿ ಹಿಡ್ದಿದೀಯಲ್ಲ, ಬಾಣಕ್ಕೆ ಎರಡೂ ರೀತಿ ಕೆಲಸ ಇದೆ. ಅದು ಮೇಲಕ್ಕಿನ ಒಯ್ಯಬಹುದು, ಕೆಳಕ್ಕೆ ಬೀಳಿಸಲೂಬಹುದು. ಹಾಗಾಗದಂತೆ ಯಾಂ ಇಶುಂ ಹಸ್ತೆ ಬಿಭರ್ಷಿ, ಯಾವ ಒಂದು ಬಾಣವನ್ನ ಕೈಯಲ್ಲಿ ಅಸ್ತವೇ ಪ್ರಯೋಗ ಮಾಡುವುದಕ್ಕೋಸ್ಕರ ಬಿಭರ್ಷಿ ಹಿಡ್ಕೊಂಡಿದೆಯೋ ಆ ಅಸ್ತ್ರವನ್ನ, ಆ ಬಾಣವನ್ನ ಶಿವಾಂ ಕುರು, ಮಂಗಳಮಯವಾಗಿಸು. ಮತ್ತೆ ಪುರುಷಂ ಮಾಹಿಂಸಿಹಿ, ಯಾವ ವ್ಯಕ್ತಿಯನ್ನು ಕೂಡ ನೋಯಿಸಬೇಡ. ಹಾಗೆ ಜಗತ್ ಮಾಹಿಂಸಿಹಿ, ಜಗತ್ತನ್ನು ಕೂಡ ನೀನು ನೋಯಿಸಬೇಡ. ಸರಳವಾಗಿದೆ ಈ ಅರ್ಥದಲ್ಲಿ. ಇಲ್ಲಿ ಮೊದಲನೆಯದಾಗಿ ಯಾರಾದರೂ ಒಬ್ಬ ಪುರುಷಂ ಅಂತ ಹೇಳಿದಾಗ, ಒಂದು ಕುಟುಂಬದಲ್ಲಿ ಒಬ್ಬ ಪುರುಷನ ನೀನು ಹಿಂಸಿಸದೇ ಇದ್ರೂ ಆ ಒಬ್ಬನಿಂದ ಏನಾಗುತ್ತೆ? ಇದು ಪುರಾಣ ಇತಿಹಾಸಾದಿಗಳಲ್ಲಿ ಬೇಕಾದ ಹಾಗಿದೆ. ಆ ಒಬ್ಬನಿಂದ ಮೇಲೆ ಕೆಳಗೆ ಎಲ್ಲರೂ ಕೂಡ ತರಿದು ಹೋಗ್ತಾರೆ. ಒಬ್ಬ ಪುಣ್ಯಮಯನಾದಂಥ ಜೀವಿ, ಒಬ್ಬ ಋಷಿಮಯವಾದಂಥ ಜೀವಿ ಆ ಒಂದು ಕುಟುಂಬದಲ್ಲಿ ಇದ್ದಾನೆ ಅಂದ್ರೆ, ಕುಟುಂಬದ 7 ತಲೆಮಾರು ಮೇಲೆ 7 ತಲೆಮಾರು ಕೆಳಗೆ ಉತ್ತಮರಾಗ್ಬಿಡ್ತಾರೆ, ಅವರು ಮುಕ್ತರಾಗ್ಬಿಡ್ತಾರೆ. ಮತ್ತೆ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ನಚಿಕೇತ ವಾಜಶ್ರವ ತಪ್ಪು ಮಾಡ್ತಾ ಇದ್ದಾನೆ. ವಾಜಶ್ರವನಿಗೆ ದಾನ ಮಾಡುವುದಕ್ಕೆ ಒಂದು ಮೀಮಾಂಸೆ ಇದೆ. ಏನದು? ಕ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಈ ರೀತಿ ಅಂದ್ರೆ ನಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳು ಏನಿದೆಯೋ ಅಲ್ಲಿ ಸಂಕೋಚ ಮಾಡಿಕೊಳ್ಳದೆ ಕೊಡಬೇಕು. ಕೊಡುವಾಗ ನಾನು ಕೊಡುವವನು ಅನ್ನುವ ಭಾವ ಇರದೇ ಕೊಡಬೇಕು. ತೆಗೆದುಕೊಳ್ಳುವವನಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ಭಾವದಲ್ಲಿ ಕೊಡಬೇಕು. ಅತ್ಯುತ್ತಮವಾದದ್ದನ್ನ ಕೊಡಬೇಕು. ನಾನು ಎಷ್ಟು ಪ್ರೀತಿಸ್ತೇನೋ ಅತ್ಯಂತ ಪ್ರೀತಿಸೋದನ್ನ ಕೊಡಬೇಕು. ಹೀಗೆಲ್ಲ ಏನು ಕೊಡುವ ವಿಷಯದಲ್ಲಿ ಒಂದು ಮೀಮಾಂಸೆ ಇದೆ, ಅದನ್ನ ತಿಳ್ಕೊಳ್ಳದೆ ಈ ನಾಳೆ ಈಗ ದಾನ ನೀರೆರೆಯ ವೇಳೆಗೆ ಸತ್ತು ಬೀಳುತ್ತೋ ಏನೋ ಅಂಥ ಹಸುಗಳು, ಮುದಿ ಹಸುಗಳು, ಕೆಚ್ಚಲು ಬತ್ತು ಹೋಗಿರುವ ಅಂಥದನ್ನೆಲ್ಲ ದಾನ ಮಾಡ್ತಾ ಇದ್ದ ವಾಜಶ್ರವ. ಅದರಿಂದ ತನ್ನ ತಂದೆಗೆ ಪಾಪ ಬರುತ್ತೆ. ಅದಕ್ಕೋಸ್ಕರ ನಚಿಕೇತ ಏನ್ ಮಾಡ್ದ? ಅಪ್ಪ ನನ್ನನ್ನು ಯಾರಿಗಾದ್ರೂ ಕೊಟ್ರೆ
ನನ್ನ ದಾನದಿಂದಲಾದ್ರೂ ಅಪ್ಪ ಪುಣ್ಯ ಕಟ್ಕೋತಾನೆ, ಈ ಪಾಪನ ಅದರಿಂದ ಕಳ್ಕೊಳ್ಬಹುದು. ಹೇಗೆ ನೋಡಿ, ಅಲ್ಲೂ ಕೂಡ ಅಪಾಪ ಕಾಶಿನಿ ತರಹನೆ ಅಂತ ಅನ್ಕೊಂಡು ಅವನು ದಾನ ಮಾಡು, ಅಪ್ಪ ನನ್ ಯಾರು ಕೊಡ್ತೀಯ, ಅಪ್ಪ ನನ್ ಯಾರು ಕೊಡ್ತೀಯ ಅಂತ ಮತ್ತೆ ಮತ್ತೆ ಬಂದ್ ಕೇಳ್ತಾ ಇದ್ದ, ತೊಂದರೆ ಮಾಡ್ತಿದ್ದ. ದಾನದ ನೀರೆರಿಯುವಾಗ ಹೋಗು ನಿನ್ನ ಕೊಟ್ಟಿದ್ದೀನಿ ಯಮನಿಗೆ ಅಂತ ನೀರೆರೆದ ತಕ್ಷಣ ಅವನು ನೀರೆರಿಯುವಾಗ ಅವನ ಉದ್ದೇಶ ಇರ್ಲಿಲ್ಲ, ಇವನು ಮತ್ತೆ ಮತ್ತೆ ಬಂದ್ ಕೇಳ್ತಿದ್ದಾಗ ಕೋಪಿಷ್ಟ ವಾಜಶ್ರವ. ಆದ್ರಿಂದ ಅವನೇನ್ ಮಾಡ್ದ, ನೀರು ಎರೆದ ತಕ್ಷಣ ಇವನು ಯಮನಿಗೆ ದಾನ ಆಗಿಬಿಟ್ಟ. ಅದೆಲ್ಲ ಗೊತ್ತಿದೆ. ಈಗ ಯಮನ ಮನೆಯಲ್ಲಿ ನಚಿಕೇತ ಏನ್ ಕೇಳ್ದ, ಮೊದಲನೇ ವರದಲ್ಲೇ ನಮ್ಮಪ್ಪ ಕೋಪರಹಿತನಾಗುವಂತೆ ಮಾಡು, ನಮ್ಮಪ್ಪನಿಗೆ ಉನ್ನತವಾದ ಗತಿಯನ್ನ ಕೊಡು, ನಮ್ಮಪ್ಪ ಪಾಪ ಮಾಡಿದಾನಲ್ವಾ ಆ ಪಾಪಕ್ಕೆ ಅವನು ಭಾಗಿಯಾಗದಂತೆ ಮಾಡು. ಇದನ್ನ ನಾವು ನೋಡ್ತೇವೆ. ಹಾಗೆ ಹಿರಣ್ಯಕಶಿಪು ಪ್ರಹ್ಲಾದನ ನರಸಿಂಹ ಮಡಿಲಿನಲ್ಲಿ ಮಗುವನ್ನ ಕೂಡಿಸಿಕೊಂಡು ಏನ್ ಬೇಕು ಕಂದ ನಿನ್ಗೆ, ನನಗೇನು ಬೇಡ, ಮತ್ತೆ ಮತ್ತೆ ಒತ್ತಾಯ ಮಾಡಿ ಕೇಳಿದಾಗ ನಮ್ಮ ತಂದೆಗೆ ಸದ್ಗತಿ ಕೊಡು. ಯಾಕೆ ಇದನ್ನ ನೆನಪಿಸ್ಕೊಳ್ತಿರೋದಂದ್ರೆ, ಪುರುಷಂ ಅಂದಾಗ ಒಂದು ಕುಟುಂಬದ ಒಬ್ಬ ಪುರುಷನ ಮೇಲೆ ನಿನ್ನ ಅನುಗ್ರಹ ಬಿದ್ರು ಆ ಕುಟುಂಬ ತೆರೆದು ಹೋಗುತ್ತೆ ಅನ್ನುವ ಅಭಿಪ್ರಾಯ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಕುಟುಂಬದನ್ನ ದಾಟಿಸಿದಂತೆ ಇಡೀ ಜಗತ್ತನ್ನೂ ಕೂಡ ನೀನು ದಾಟಿಸಿ ಬಿಡು. ಯಾವ ಒಂದು ಜಗತ್ತನ್ನ ನೀನು ಸೃಷ್ಟಿ ಮಾಡಿದೆಯೋ ಆ ಜಗತ್ತಿನ ಮೇಲೆ ನಿನ್ನ ಕ್ರೌರ್ಯದ ಕಾಠಿಣ್ಯದ ಒಂದು ಪ್ರಯೋಗವನ್ನ ನೀನು ಮಾಡಬೇಡ ಅನ್ನುವ ಒಂದು ಅಭಿಪ್ರಾಯದಲ್ಲಿ ಇಲ್ಲಿ ಮಾಹಿಗುಂಸಿಹಿ ಪುರುಷಂ ಮಾಹಿಗುಂಸಿಹಿ ಜಗತ್ ಅನ್ನುವ ಒಂದು ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಇದು ಮೇಲು ನೋಟದಲ್ಲಿ ನಾವು ಕಂಡುಕೊಳ್ಳುವಂತ ಅರ್ಥ. ಇನ್ನು ಇಶು ಅಂತ ಹೇಳಿಕೊಳ್ತಾ ಇದ್ದಂತೆ ನಮಗೆ ಗೊತ್ತಾಗೋದು ಏನಂದ್ರೆ, ಈ ಬಾಣವನ್ನ ನಮ್ಮ ಕಡೆಗೆ ಪ್ರಯೋಗ ಮಾಡಬೇಡ, ದುಷ್ಟರ ಕಡೆಗೆ ಪ್ರಯೋಗ ಮಾಡ್ಬಿಟ್ಟಿದೀಯಾ ಅಂತ ಅನ್ನೋದಾದ್ರೆ ಅಲ್ಲಿ ಆ ರೀತಿನೂ ಇಲ್ಲ. ಈಗ ರಾಮ ಸಮುದ್ರ ಜಾಗ ಕೊಡು ಅಂತ ಕೇಳ್ತಾ ಕೂತಿದ್ದ ಸಮುದ್ರ ರಾಜನಿಗೆ, ಅವನ ಅವಕಾಶ ಮಾಡ್ಕೊಡ್ದೆ ಇದ್ದಾಗ ಏನ್ ಮಾಡ್ದ, ಸಿಟ್ಟಾಗಿ ಬಿಲ್ಲಲ್ಲಿ ಬಾಣ ಹೂಡ್ಬಿಟ್ಟ. ಆಗ ತಕ್ಷಣ ಎದ್ದು ಓಡಿ ಬಂದ ಸಮುದ್ರ ರಾಜ ಕ್ಷಮಿಸು ಅಂದ. ಆದ್ರೆ ತೊಟ್ಟಿದ ಬಾಣನ ಬಿಡದೆ ಇರಕ್ಕಾಗಲ್ವಲ್ಲ. ಆಗ ಅವನೇನ್ ಮಾಡ್ದ, ಈ ಸಮುದ್ರದ ಆಚೆ ದಡದಲ್ಲಿ ಕಾಲ ರೂಪದ ರಾಕ್ಷಸರಿದ್ದಾರೆ, ಅವರ ಮೇಲೆ ಆ ಬಾಣವನ್ನ ಪ್ರಯೋಗ ಮಾಡು ಅಂತ ಹೇಳ್ದ. ಹಾಗೆ ಕೂಡ ಇಲ್ಲಿ ಪ್ರಾರ್ಥನೆ ಇಲ್ಲ. ಅಂದ್ರೆ ಸಮುದ್ರ ರಾಜ ಕೇಳಿದಂತಹ ಪ್ರಾರ್ಥನೆಯೂ ಇಲ್ಲಿಲ್ಲ. ಇಲ್ಲೇನಿದೆ, ಎಲ್ಲರಿಗೂ ಸರ್ವೇ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅನ್ನುವಂಥ ಒಂದು ಪ್ರಾರ್ಥನೆ ಇಲ್ಲಿದೆ ಅನ್ನುವುದನ್ನ ನಾವು ಗಮನಿಸಬೇಕು. ಇನ್ನು ಪ್ರಣವ ಅನ್ನುವುದನ್ನ ಧನುಸ್ಸಾಗಿ ನಾವು ಭಾವಿಸಿಕೊಂಡಾಗ ಮುಂಡಕ ಉಪನಿಷತ್ತಿನಲ್ಲಿ ಪ್ರಣವೋ ಧನು ಶರೋಹಿ ಆತ್ಮ. ಈಗ ಪ್ರತಿಯೊಂದು ಜೀವಿಯ ಆಯುಸ್ಸು, ಪ್ರತಿಯೊಂದು ಜೀವಿಯ ಪುಣ್ಯ ಪಾಪ ಇತ್ಯಾದಿ ಲೆಕ್ಕ ಪ್ರತಿಯೊಂದು ಯಾರ ಕೈಯಲ್ಲಿದೆ, ಪರಮಾತ್ಮನ ಕೈಯಲ್ಲಿದೆ. ಭಾಗವತದಲ್ಲಿ ನಾವು ಎಷ್ಟು ಅಧ್ಯಾಯ ಆದಲ್ಲಿ ನೋಡಿದ್ವಿ, ಪರಮಾತ್ಮ ತನ್ನ ಬೆರಳುಗಳಿಗೆ ವಿಶ್ವಾಂಡ ಬ್ರಹ್ಮಾಂಡ ವ್ಯಾಪಕವಾಗಿರುವ ಕೋಟಿ ಕೋಟಿ ಸಂಖ್ಯೆಯ ಜೀವಗಳನ್ನೆಲ್ಲ ದಾರ ಹಾಕಿ ಕಟ್ಕೊಂಡಿದ್ದಾನೆ. ಯಾರನ್ನ ಯಾವಾಗ ಎಳಿಬೇಕು, ಯಾರನ್ನ ಯಾವಾಗ ಬಿಡ್ಬೇಕು, ಇದೆಲ್ಲ ಅವನಿಗೆ ಗೊತ್ತಿದೆ. ಆದ್ರಿಂದ ಶರೋಹಿ ಆತ್ಮ. ಈಗ ಪರಮಾತ್ಮನ ಕೈಯಲ್ಲಿರುವಂತ ಶರ ಇದೆಯಲ್ಲ, ಬಾಣ ಇದೆಯಲ್ಲ, ಸಕಲ ಜೀವ ರೂಪದ ಅದನ್ನ ನೀನು ಘೋರ ರೂಪವಾದ ಈ ಸಂಸಾರದ ಕಡೆಗೆ ತಳ್ಳಬೇಡ. ಆದ್ರಿಂದ ನೀ ಏನ್ ಮಾಡ್ಬೇಕು, ಈ ಬಾಣದಿಂದ ಬ್ರಹ್ಮ ತಲ್ಲಕ್ಷ್ಯ ಮುಚ್ಯತೆ, ಬ್ರಹ್ಮದ ಕಡೆಗೆ, ಯಾರು ನೀನು ಗಿರಿಶಂತ ಆಗಿದೀಯಾ ನಿನ್ನ ಕಡೆಗೆ, ಗಿರಿಯಲ್ಲಿ ಕುಳಿತು ವೇದ ವಾಂಗ್ಮಯಾದಿ ಮಂತ್ರಮಯಾದಿಗಳ ಅನುಷ್ಠಾನದ ಮೂಲಕ ನಿನ್ನ ಕಡೆಗೆ ನಿನ್ನ ಕಡೆಗೆ ನಿನ್ನ ಕಡೆಗೆ ಏರ್ತಾ ಏರ್ತಾ ನಿನ್ನ ಒಂದು ಧಾಮವನ್ನು ಸೇರುವುದಕ್ಕೆ ಸಹಾಯವಾಗುವಂತೆ ಮಾಡು. ಆದ್ರಿಂದಲೇ ಅಪ್ರಮತ್ತೇನ ವೇದ್ಧವ್ಯಂ ಚರವತ್ತನ್ಮಯೋ ಭವೇತ್. ಆ ಒಂದು ಭಾವ ಮುಂಡಕದಲ್ಲಿ ಏನಿದೆ, ಅಂಥ ಒಂದು ಭಾವವನ್ನ, ಲಕ್ಷ್ಯದೊಡನೆ ಏಕಾತ್ಮ ಹೊಂದುವ ಭಾವವನ್ನ ನೀನೇ ನಮಗ್ ಕೊಡ್ಬೇಕು. ಲಕ್ಷ್ಯ ಯಾರು? ನೀನೆ. ಮತ್ತೆ ಶರ ಯಾರು? ನಾನು. ಈ ಶರ ನಿನ್ನೊಡನೆ ಒಂದಾಗುವಂತೆ ನೀನೇ ನಿನ್ನ ಕೃಪಾ ಮಾತ್ರದಿಂದ ಮಾಡಬೇಕು. ಈ ಜಾಗ ಬಂದಾಗ ನಾವು ಸುಂದರ ಕಾಂಡದ ವಿಷಯದಲ್ಲಿ
ಹನುಮಂತ ಹೇಳಿದ ಮಾತನ್ನ ನೆನಪಿಸ್ಕೊಂಡ್ರೆ ಏನ್ ಹೇಳಿದ ಅವನು? ರಾಮನ ಕೈಯಿನ ಬಾಣದಂತೆ ನಾನು. ಬಾಣಕ್ಕೆ ಈಗ ಗುರಿ ಎಂಬುದು ಇಲ್ಲ, ಬಾಣಕ್ಕೆ ನಡೆ ಎಂಬುದು ಇಲ್ಲ, ಬಾಣದಲ್ಲಿ ಚೈತನ್ಯ ಎಂಬುದು ಇಲ್ಲ. ಆದರೆ ಚೈತನ್ಯವನ್ನ ತುಂಬುವವನು ಯಾರು? ಯಾರು ಪ್ರಯೋಗ ಮಾಡ್ತಾನೆ? ಅವನು. ಆದ್ರಿಂದ ಈಗ ಪ್ರಯೋಗ ಮಾಡುವವನು ಯಾರು? ಪ್ರಪಂಚ ವಿಶ್ವಾಂಡಮಯವಾಗಿ ಪ್ರಪಂಚವನ್ನ ನಿರ್ಮಾಣ ಮಾಡಿರುವವನು ಯಾರು? ನೀನು. ಎಲ್ಲಾ ಜೀವಗಳ ರೂಪದಲ್ಲಿ ನೀನು ಶರರೂಪದಲ್ಲಿರುವವನು ಯಾರು? ನೀನು. ಆದ್ರಿಂದ ಈ ಶರಗಳಿಗೆ ನೀನೇ ಅದರ ಗುರಿಯನ್ನ ತೋರಿಸಿಕೊಡ್ಬೇಕು, ನೀನೇ ಆ ಗುರಿಯ ಮಾರ್ಗವನ್ನ ತೋರಿಸಿಕೊಡ್ಬೇಕು, ನೀನೇ ಆ ಗುರಿಯ ಮಾರ್ಗದಲ್ಲಿ ನಡೆದು ಗುರಿಯನ್ನು ಸೇರುವಂತೆ ನೀನು ಅನುಗ್ರಹಿಸಬೇಕು ಎನ್ನುವುದಾಗಿ ಕೂಡ ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಆದ್ರಿಂದ ಪ್ರಣವ ಎನ್ನುವ ಧನುಸ್ಸಿನಿಂದ ತಾರಕ ಮಂತ್ರ ಎಂಬ ಇಶು ಆ ಬಾಣವನ್ನ ಪ್ರಯೋಗ ಮಾಡಿಕೊಂಡು, ಅದೇ ಮಂತ್ರದಲ್ಲಿ ಪ್ರತಿಯೊಂದು ಅಕ್ಷರವೂ ದೇವತೆ, ಆ ದೇವತಾತ್ಮಕವಾದ ಮಂತ್ರದಿಂದ ನಾವೇನ್ ಮಾಡ್ಬೇಕು? ಪರಮಾತ್ಮ ಹಿಡಿದಿರುವ ತಾನು ಪ್ರಕಟಪಡಿಸಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾನಂತೆ. ಈಗ ಹಸ್ತೇ ಅಸ್ತವೇ ಅಂತಿದೆಯಲ್ಲ, ಅಲ್ಲಿ ಬಾಣದ ಮೂಲಕ ತನ್ನನ್ನ ತಾನು ಪ್ರಕಟಪಡಿಸಿಕೊಳ್ಳಕ್ಕೆ ಕಾಯ್ತಾ ಇದ್ದಾನೆ. ಎಲ್ಲಿ ಒಂದು ಸಲಿ ಕಂದ ಕೂಗುತ್ತ ಅಮ್ಮ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರಲ್ಲ, ಮಗುವಿನ ಮುಂದೆ ಆಟದ ಸಾಮಾನುಗಳನ್ನ ಅಮ್ಮ ಹಾಕ್ಬಿಟ್ಟು ಒಳಗೆ ಕೆಲಸ ಮಾಡ್ತಾ ಇರ್ತಾಳೆ. ಮಗು ಒಂದು ಸಲಿ ಆಟ ಬೇಜಾರಾಗಿ ಅಂತಾನೋ ಏನೋ ಅಮ್ಮ ಅಂತಾನೋ ಕೂಗಿದ್ರೆ ಓಡ್ ಬರ್ತಾಳೆ. ಆ ವೇಳೆಗೆ ಮಗು ಏನ್ ಮಾಡುತ್ತೆ? ಬೇರೆ ಇನ್ಯಾವುದೋ ಆಟದ ಸಾಮಾನು ತಗೊಂಡು ಆಡ್ತಾ ಇರುತ್ತೆ. ಆಗ ಮತ್ತೆ ಅಮ್ಮ ಒಳಗೆ ಹೋಗ್ತಾಳೆ. ಮತ್ತೆ ಇನ್ನೊಂದ್ಸಲಿ ಯಾವಾಗ್ಲೂ ಅಳುತ್ತೆ. ಆಗ ಓಡ್ ಬರೋ ವೇಳೆಗೆ ಮತ್ತೆ ಅದೇನ್ ಮಾಡುತ್ತೆ? ಇದೆಲ್ಲ ಬಿಸಾಕಿ ಇನ್ಯಾವುದನ್ನೋ ಆಡ್ತಿರುತ್ತೆ. ಯಾವಾಗ ಎಲ್ಲದನ್ನೂ ಬಿಸಾಕಿ ಅದು ಅಮ್ಮ ಅಂತ ಅಮ್ಮನೇ ಬೇಕು ಅಂತ ಅಳುತ್ತೆ, ಆ ಕ್ಷಣದಲ್ಲಿ ಅಮ್ಮ ಓಡಿ ಬಂದು ಮಗುವನ್ನ ಹಿಡ್ಕೊತಾಳಲ್ಲ. ಹಾಗೆ ಅಸ್ತವೇ, ನಿನ್ನನ್ನ ನೀನು ತೋರಿಸಿಕೊಳ್ಳೋದಕ್ಕೆ ನೀನು ಕಾಯ್ತಾ ಇದೀಯಲ್ಲ, ಆದ್ರಿಂದ ನೀನು ನಿನ್ನ ಅಘೋರವಾದ ಶರೀರದ ಮೂಲಕ ಈ ಜೀವಲೋಕವನ್ನ ನೀನು ಅನುಗ್ರಹಿಸು ಅನ್ನುವ ಅರ್ಥವನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಅಘೋರ ಎನ್ನುವಾಗ ಸಗುಣ ರೂಪವಾಗಿ ನಿನ್ನ ಸಗುಣ ರೂಪದಿಂದ ಅತೀತವಾಗಿ, ಅಂದ್ರೆ ಯಾವುದು? ಅಘೋರ, ಘೋರ, ಘೋರತರ ಈ ಯಾವುದೂ ಅಲ್ಲದ ಆ ನಿರ್ಗುಣವಾದ ಧಾಮದ ಕಡೆಗೆ ನಮ್ಮನ್ನ ಕರೆದೊಯ್ಯುವುದಕ್ಕೆ ನೀನೇ ಕೃಪೆ ಮಾಡಬೇಕು ಅನ್ನುವುದು ಈ ಮಂತ್ರದ ಅರ್ಥ ಅಂತ ಹೇಳ್ತಾರೆ. ಆದ್ರಿಂದಲೇ ಶ್ರೀರಾಮಕೃಷ್ಣರು ನಿರ್ಗುಣ ಸಗುಣ ಎಂಬುದು ಎರಡು ಬೇರೆ ಅಲ್ಲ, ಅದನ್ನ ಅನೇಕ ರೀತಿಯಲ್ಲಿ ಶ್ರೀರಾಮಕೃಷ್ಣರು ದೃಷ್ಟಾಂತ ತೋರಿಸಿದ್ದಾರೆ. ಅಂದ್ರೆ ನೀರೇ ಮಂಜಿನ ಗಡ್ಡೆಯಾಗೋದು, ಅದೇ ಮಂಜಿನ ಗಡ್ಡೆ ಕರಗಿ ನೀರಾಗೋದು, ಇದೆಲ್ಲ ನಿರ್ಗುಣ ಸಗುಣಗಳಿಗೆ ದೃಷ್ಟಾಂತವಾಗಿ ಶ್ರೀರಾಮಕೃಷ್ಣರು ಕೊಡ್ತಾರೆ. ಆದ್ರಿಂದಲೇ ತೋತಾಪುರಿ ಸಗುಣದಲ್ಲಿ ಆಸಕ್ತರಾಗಿರುವ ಶ್ರೀರಾಮಕೃಷ್ಣರನ್ನ ಆ ಕಾಳಿನ ಬಿಡು, ನೀನು ನಿರ್ಗುಣ ಸಾಧನೆ ಮಾಡು ಅಂದಾಗ ನಿರ್ಗುಣವನ್ನ ಸಾಧನೆ ಮಾಡಿ ತೋರಿಸಿಬಿಟ್ರು. ಈಗ ನಿರ್ಗುಣ ಸಗುಣ, ನಿರ್ಗುಣದ ಸಗುಣ ರೂಪದ ಒಂದು ರಸ, ಆ ಸಗುಣ ರೂಪದ ಉಪಾಸನೆಯಿಂದ ದೊರಕುವ ಆನಂದ, ಅದರ ಅನುಭೂತಿಯನ್ನ ತೋತಾಪುರಿಗೆ ತೋರಿಸಿಕೊಟ್ಟಿದ್ದು ಕೂಡ ನಾವು ಶ್ರೀರಾಮಕೃಷ್ಣರ ಜೀವನದಲ್ಲಿ ನೋಡ್ತೇವೆ. ನಿರ್ಗುಣದ ಆನಂದ ಎಂಥ ಪರಿಪೂರ್ಣ ಆನಂದವೋ, ಸಗುಣದ ಆನಂದವೂ ಕೂಡ ಪರಿಪೂರ್ಣ ಆನಂದವಾಗತ್ತೆ. ಆದ್ರಿಂದನೇ ಪ್ರಪಂಚದಲ್ಲಿ ಪರಮಾತ್ಮನ ಲೀಲೆಯನ್ನ ಕೊಂಡಾಡುವ ಗಿರಿ, ಅಂದ್ರೆ ಮಾತುಗಳ ಮೂಲಕ ಶಾಂತಿಯನ್ನ ಹೊಂದುವಂತ ಭಕ್ತ ಕೋಟಿಗಳಿದ್ದಾರೆ. ಅದಕ್ಕಾಗಿನೇ ಪರಮಾತ್ಮ ಅವತಾರವನ್ನ ಮಾಡಿ ತನ್ನ ಲೀಲೆಗಳನ್ನ ಕೊಂಡಾಡುವುದಕ್ಕೆ ಬೇಕಾದ ಆಟಿಕೆಗಳನ್ನ ತೋರಿಸ್ತಾನೆ. ಆ ರೀತಿಯಲ್ಲಿ ಇಲ್ಲಿ ಆ ನಿನ್ನ ಕೈಯಲ್ಲಿ ಹಿಡಿದಿರುವ ಬಾಣದ ಮೂಲಕ ನಿನ್ನನ್ನ ನೀನು ಪ್ರಕಟಪಡಿಸಿಕೊಳ್ಳೋದಕ್ಕೆ ಕಾಯ್ತಾ ಇದೆಯಲ್ಲ, ಆ ನಿನ್ನ ನಿರ್ಗುಣ ರೂಪದಿಂದ ಸಗುಣ ರೂಪವಾಗಿ ನೀನು ಪ್ರಕಟಗೊಂಡು ಜೀವಿಗಳನ್ನ ಅನುಗ್ರಹಿಸು, ಎಲ್ಲ ಜೀವಿಗಳಿಗೂ ಒಳಿತನ್ನ ಮಾಡು, ವಿಶ್ವಾಂಡಕ್ಕೆ ಒಳಿತನ್ನ ಮಾಡು ಎಂಬ ಪ್ರಾರ್ಥನೆ ಈ ಮಂತ್ರದಲ್ಲಿದೆ ಅನ್ನುವುದಾಗಿ ಹೇಳ್ತಾರೆ. ಈಗ ಈ ಮಂತ್ರದ ಒಟ್ಟು ಅಭಿಪ್ರಾಯ ಏನಾಯ್ತು? ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿ ಅಸ್ತವೇ, ಯಾವ ಬಾಣವನ್ನ ನೀನು ಪ್ರಕಟಪಡಿಸುವುದಕ್ಕೆ, ತೋರಿಸುವುದಕ್ಕೆ, ಪ್ರಯೋಗ ಮಾಡುವುದಕ್ಕೆ ಕೈಯಲ್ಲಿ ಹಿಡಿದಿದ್ದೀಯೋ
ಅದರ ಮೂಲಕ ನಿನ್ನ ಮಂಗಳಮಯವಾದ ರೂಪವನ್ನ ತೋರಿಸು. ಈ ಒಂದು ವಿಶ್ವಾಂಡ ಬ್ರಹ್ಮಾಂಡ ನಿನ್ನ ಒಂದು ಇಚ್ಛಾ ಮಾತ್ರದಿಂದ, ನಿನ್ನ ಒಂದು ಸಂಕಲ್ಪ ಮಾತ್ರದಿಂದ ಇದೆ ಅನ್ನುವ ತತ್ವವನ್ನ ಲೋಕಕ್ಕೆ ಪ್ರಕಟಪಡಿಸು. ಸಾಧಕರಿಗೆ ಆ ಮರ್ಮವನ್ನ ತಿಳಿಸಿಕೊಡು. ಮೇಲೂ ಕೂಡ ಅದೇ ತಾನೇ ನಾವು ನೋಡಿದ್ದು. ಆದ್ರಿಂದ ಪರಮಾತ್ಮ ತಿಳಿಸ್ಕೊಡದೆ ಇದ್ರೆ ಸಾಧಕ ತಿಳಿಸಕ್ಕಾಗಲ್ಲ. ಯಾಕೆ? ಅವನ ಮಾತು ನಿಂತು ಹೋಗುತ್ತೆ. ಆದ್ರಿಂದಲೇ ಮನಸ್ಸು ಮತ್ತೆ ಮಾತುಗಳೊಡನೆ ಹೋಗಿ ಹಿಂತಿರುಗುತ್ತೆ ಅನ್ನೋದನ್ನ ಉಪನಿಷತ್ ಹೇಳೋದು ನಾವು ನೋಡಿದ್ದೇವೆ. ಆದ್ದರಿಂದ ನೀನೇ ಅದನ್ನ ಲೋಕಕ್ಕೆ ತಿಳಿಸಿಕೊಡ್ಬೇಕು. ಹಾಗೆ ಮಾಡಿ ನೀನೇನ್ ಮಾಡ್ಬೇಕು? ಗಿರಿ ನಿನ್ನ ಮಾತುಗಳ ಮೂಲಕ, ಈ ವೇದವಾಂಗ್ಮಯದ ಮೂಲಕ, ಮಂತ್ರಗಳ ಮೂಲಕ, ಮಂತ್ರ ಮೂಲಕವಾಗಿ ವಿಶ್ವಾಂಡ ಬ್ರಹ್ಮಾಂಡಗಳ ಮೂಲಕ ಜೀವಕೋಟಿಗಳನ್ನ ರಕ್ಷಿಸುವವನಾಗಿ ನೀನು ಮಂಗಳವನ್ನ ಉಂಟು ಮಾಡು. ಶಿವಾಂ ಕುರು. ಯಾವ ಒಂದು ವ್ಯಕ್ತಿಗೂ ಕೂಡ ಹಿಂಸೆ ಕೊಡಬೇಡ. ಅದರ ಮೂಲಕ ವಿಶ್ವಾಂಡಕ್ಕೂ ಕೂಡ ಹಿಂಸೆಯನ್ನ ಕೊಡಬೇಡ ಎನ್ನುವುದು ಈ ಮಂತ್ರಗಳಲ್ಲಿ ನಾವು ನೋಡುವಂತ ಅರ್ಥ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಶ್ರೀರಾಮಕೃಷ್ಣಾರ್ಪಣಮಸ್ತು.